Good evening to all. I am Vijay Shri. Welcome to Sankalp Learning. We will be discussing the new chapter, that is D and F block elements, which is the last topic or last chapter of your PUC KCET class. Okay. ಇದು ಲಾಸ್ಟ್ ಚಾಪ್ಟರ್ ಆಗಿದೆ. ಇಲ್ಲಿಗೆ ನಿಮ್ಮ ಸೆಕೆಂಡ್ PUC KCET ಸಿಲೆಬಸ್ ಮುಗ್ದಾಗೆ ಆಗುತ್ತೆ. ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಇದರ ಥಿಯರಿ ಪಾರ್ಟ್ಸ್ ಅನ್ನ ನೀವು ಕಾಲೇಜಲ್ಲಿ ಕಲ್ತಿದ್ದೀರಾ ಅಂತ ಅನ್ಕೋತೇನೆ. ಸೊ ಇದರ ಥಿಯರಿ ಪಾರ್ಟ್ ಅನ್ನ ಡಿಸ್ಕಸ್ ಮಾಡೋದು ಬೇಡ. ನಾವು CET ಪಾಯಿಂಟ್ ಆಫ್ ವ್ಯೂ ಇಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಐ ಹೋಪ್ ಇಟ್ ಈಸ್ ವಿಸಿಬಲ್ ಟು ಯು. ನಿಮ್ಗೆ ಸ್ಕ್ರೀನು ಮತ್ತೆ ನಾನು ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತೇನೆ. ಸೊ ಆಮ್ ಐ ಆಡಿಬಲ್ ಟು ಯು? ಐ ಹೋಪ್ ನಾನು ಹೇಳ್ತಿರೋದು ನಿಮ್ಗೆ ಕೇಳಿಸ್ತಾ ಇದೆ ಅಂತ ಅನ್ಕೋತೇನೆ. ಓಕೆ, ಶಾಲ್ ವಿ ಸ್ಟಾರ್ಟ್? ಓಕೆ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ಇವತ್ತು ಡಿ ಅಂಡ್ ಎಫ್ ಬ್ಲಾಕ್ ಚಾಪ್ಟರ್ ಮೇಲೆ. ಇದು ಲಾಸ್ಟ್ ಚಾಪ್ಟರ್ ಆಗಿರುತ್ತೆ ನಿಮ್ CET ಕೆಮಿಸ್ಟ್ರಿ CET. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಮರ್ಕ್ಯೂರಿ ಈಸ್ ಅ ಲಿಕ್ವಿಡ್ ಮೆಟಲ್ ಬಿಕಾಸ್, ನಿಮ್ಗೆ ಗೊತ್ತಿದೆ ಯೂಶುವಲಿ ಮೆಟಲ್ಸ್ ಆರ್ ಇನ್ ಸಾಲಿಡ್ ಸ್ಟೇಟ್ ಅಂತ ಗೊತ್ತಿದೆ, ಬಟ್ ಮರ್ಕ್ಯೂರಿ ಇಸ್ ದ ಎಕ್ಸೆಪ್ಷನ್ ಅಂತಾನೂ ಗೊತ್ತಿದೆ. ಮರ್ಕ್ಯೂರಿ ಇಸ್ ಅ ಮೆಟಲ್ ಬಟ್ ಇಟ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್. ಯಾಕೆ ಅಂತ ನಾವು ತುಂಬಾ ಚಿಕ್ಕ ಕ್ಲಾಸಿಂದಾನು ಕಲಿತಾ ಬಂದಿದ್ದೀವಿ. ಮರ್ಕ್ಯೂರಿ ಇಸ್ ಅ ಲಿಕ್ವಿಡ್ ಮೆಟಲ್ ಅಟ್ ರೂಮ್ ಟೆಂಪರೇಚರ್ ಅಂತ. ಸೊ ದ್ರವ ಸ್ಥಿತಿಯಲ್ಲಿ ಇರತ್ತೆ ಅಂತ. ಯಾಕೆ ಅಂತ ಇವತ್ತು ನೋಡೋಣ. ಈ ಕ್ವಶನ್ ಅಲ್ಲಿ ಯಾಕೆ ಮರ್ಕ್ಯೂರಿ ಮೆಟಲ್ ಆದ್ರೂ ಕೂಡ ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ರೀಸನ್ ಅನ್ನ ನೋಡೋಣ. ಮರ್ಕ್ಯೂರಿ ಇಸ್ ಅ ಲಿಕ್ವಿಡ್ ಮೆಟಲ್ ಬಿಕಾಸ್ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇಟ್ ಹ್ಯಾಸ್ ಅ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ದ್ಯಾಟ್ ಪ್ರಿವೆಂಟ್ ಡಿ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ ಅಂತ ಕೊಟ್ಟಿದ್ದಾರೆ ಫಸ್ಟ್. Second option, it has a completely filled d orbital that causes dd overlapping ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ, ಇಟ್ ಹ್ಯಾಸ್ ಅ ಕಂಪ್ಲೀಟ್ಲಿ ಫಿಲ್ಡ್ s orbital ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ, ಇಟ್ ಹ್ಯಾಸ್ ಅ ಸ್ಮಾಲ್ ಅಟಾಮಿಕ್ ಸೈಜ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಮರ್ಕ್ಯೂರಿದು ಅಟಾಮಿಕ್ ನಂಬರ್ ನೋಡೋಣ. ಸೊ ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಮರ್ಕ್ಯೂರಿ? ಅಟಾಮಿಕ್ ನಂಬರ್ ಆಫ್ ಮರ್ಕ್ಯೂರಿ ಇಸ್ 80. ಅಂದ್ರೆ ನಾವೀಗ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರೆಯೋಣ. ಸೊ ಮರ್ಕ್ಯೂರಿ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಅಂದ್ರೆ, ಕ್ಸೆನಾನ್ ಇಸ್ ಅ ಕೋರ್ ನೋಬೆಲ್ ಗ್ಯಾಸ್ ಆಗಿರುತ್ತೆ. ಆಮೇಲೆ 4F14, ಆಮೇಲೆ 5D10, ಆಮೇಲೆ 6S2. ಇದು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರುತ್ತೆ ಯಾವುದು ಮರ್ಕ್ಯೂರಿದು. ಇಲ್ಲಿ ನೀವು ನೋಡಿ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್, ಎಫ್ ಆರ್ಬಿಟಲ್ಸ್ ಅಂಡ್ ಎಸ್ ಆರ್ಬಿಟಲ್ಸ್ ಯು ಕ್ಯಾನ್ ಸಿ ಅಲ್ವಾ. ಡಿ ಆರ್ಬಿಟಲ್ ಕೂಡ ಕಂಪ್ಲೀಟ್ ಆಗಿದೆ, ಎಫ್ ಆರ್ಬಿಟಲ್ ಕೂಡ ಕಂಪ್ಲೀಟ್ ಆಗಿದೆ, ಎಸ್ ಆರ್ಬಿಟಲ್ ಕೂಡ ಕಂಪ್ಲೀಟ್ ಆಗಿದೆ. ಓಕೆ, ಇಲ್ಲಿ ನೀವು ಮತ್ತೊಂದು ವಿಷಯ ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಹಿಯರ್ ಯು ಕ್ಯಾನ್ ಸಿ ಪುವರ್ ಸ್ಕ್ರೀನಿಂಗ್ ಇಫೆಕ್ಟ್. ಪುವರ್ ಸ್ಕ್ರೀನಿಂಗ್ ಇಫೆಕ್ಟ್ ಆಫ್ 4F ಆರ್ಬಿಟಲ್. ಏನು ಹಾಗಿದ್ರೆ ಪುವರ್ ಸ್ಕ್ರೀನಿಂಗ್ ಇಫೆಕ್ಟ್ ಅಂದ್ರೆ, ಈಗ ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಇದೆ. ಸೊ ನ್ಯೂಕ್ಲಿಯಸ್ ಸುತ್ತ ಬೇರೆ ಬೇರೆ ಆರ್ಬಿಟಲ್ಲಿ ಇಲೆಕ್ಟ್ರಾನ್ಸ್ ಏನಾಗ್ತಿದೆ, ರಿವಾಲ್ವ್ ಆಗ್ತಾ ಇದೆ. ಇಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್
the nucleus in a circular path that is called as orbit. ಆರ್ಬಿಟ್ ಅಲ್ಲಿ ಏನಿರುತ್ತೆ, ಆರ್ಬಿಟಲ್ಸ್ ಇರುತ್ತೆ, ಸಬ್ ಶೆಲ್ ಇರುತ್ತೆ. ಆರ್ಬಿಟ್ ಅಂದ್ರೆ ಮೇನ್ ಶೆಲ್ ಆಗಿರುತ್ತೆ. ಮೇನ್ ಶೆಲ್ ಒಳಗಡೆ ಸಬ್ ಶೆಲ್ಸ್ ಇರುತ್ತೆ. ಸಬ್ ಶೆಲ್ಸ್ ಯಾವ್ದು ಅಂದ್ರೆ S, P, D, F ಇವೆಲ್ಲ ಸಬ್ ಶೆಲ್ಸ್ ಆಗಿರುತ್ತೆ. ಸಬ್ ಶೆಲ್ಸ್ ಒಳಗಡೆ ಆರ್ಬಿಟಲ್ಸ್ ಇರುತ್ತೆ. ಒನ್ ಆರ್ಬಿಟಲ್ ಕೆಪಾಸಿಟಿ 2 ಎಲೆಕ್ಟ್ರಾನ್ ಆಗಿರುತ್ತೆ. ಇವೆಲ್ಲ ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ 4f ಆರ್ಬಿಟಲ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಈ 4f ಆರ್ಬಿಟಲ್ಸ್ ಏನ್ ಮಾಡುತ್ತೆ ಅಂದ್ರೆ ಔಟರ್ ಇಲೆಕ್ಟ್ರಾನ್ ಅನ್ನ, ಅಂದ್ರೆ ಇಲ್ಲಿ ಔಟರ್ ಇಲೆಕ್ಟ್ರಾನ್ಸ್ ಈ ರೀತಿ ಲಾಸ್ಟ್ ಶೆಲ್ ಅಲ್ಲಿ ರಿವಾಲ್ವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಔಟರ್ ಇಲೆಕ್ಟ್ರಾನ್ಸ್ ಯಾವ್ದು ಅಂದ್ರೆ 6s2 electrons. They are outer electrons. Okay. So ಇಲ್ಲಿ ಮರ್ಕ್ಯೂರಿಲಿ 6s electrons are outer electrons. ಸೊ ಇಲ್ಲಿ ಔಟರ್ ಇಲೆಕ್ಟ್ರಾನ್ಸ್ ಏನು ಆರ್ಬಿಟಲ್ ರಿವಾಲ್ವ್ ಆಗ್ತಾ ಇರುತ್ತೆ. ದೇ ಆರ್ ಶೀಲ್ಡೆಡ್ ಬೈ ಇನ್ನರ್ ಇಲೆಕ್ಟ್ರಾನ್ಸ್. ಇನ್ನರ್ ಇಲೆಕ್ಟ್ರಾನ್ಸ್ ಅಂದ್ರೆ ಯಾವುದು? 4f ಆರ್ಬಿಟಲ್ಸ್ ಅಲ್ಲಿ ಇರೋ ಇಲೆಕ್ಟ್ರಾನ್ಸ್ ಅಥವಾ 5d ಆರ್ಬಿಟಲ್ಸ್ ಅಲ್ಲಿ ಇರೋ ಇಲೆಕ್ಟ್ರಾನ್ಸ್ ಇಂದ ಏನಾಗುತ್ತೆ, ಶೀಲ್ಡ್ ಆಗುತ್ತೆ. ಅಂದ್ರೆ ಏನು, ಈ ಲಾಸ್ಟ್ ಇಲೆಕ್ಟ್ರಾನ್ ಮತ್ತೆ ನ್ಯೂಕ್ಲಿಯಸ್ ನಡುವೆ ಒಂದು ಪರದೆ ತರ ಒಂದು ಇಫೆಕ್ಟ್ ಪ್ರೊಡ್ಯೂಸ್ ಆಗುತ್ತೆ. ಪರದೆ ಅಂದ್ರೆ ಗೊತ್ತಿದೆಯಲ್ಲ, ಸ್ಕ್ರೀನ್. ಆವಾಗ ನ್ಯೂಕ್ಲಿಯಸ್ ಏನಿದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನ್ಯೂಕ್ಲಿಯಸ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್, ಇಲೆಕ್ಟ್ರಾನ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಇಲೆಕ್ಟ್ರಾನ್ ಮತ್ತೆ ನ್ಯೂಕ್ಲಿಯಸ್ ನಡುವೆ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಇಲೆಕ್ಟ್ರಾನ್ಸ್ ಕೀಪ್ ರಿವಾಲ್ವಿಂಗ್ ಇನ್ ದ ಸರ್ಕ್ಯುಲರ್ ಪಾತ್. ಇದು ಕಾನ್ಸೆಪ್ಟ್ ಗೊತ್ತಿದೆ. ಸೊ ನ್ಯೂಕ್ಲಿಯಸ್ ಮತ್ತೆ ಇಲೆಕ್ಟ್ರಾನ್ಸ್ ನಡುವೆ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸಪೋಸ್ ಈ ನ್ಯೂಕ್ಲಿಯಸ್ ಮತ್ತೆ ಇಲೆಕ್ಟ್ರಾನ್ ಮಧ್ಯದಲ್ಲಿ ಯಾವ್ದೋ ಒಂದು ಗೋಡೆ ತಂದಿಟ್ರಿ ಅಥವಾ ಯಾವ್ದೋ ಒಂದು ಸ್ಕ್ರೀನ್ ತಂದಿಟ್ರಿ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ, ಈ ಸೆಂಟರ್ ಅಲ್ಲಿ ಇರೋ ನ್ಯೂಕ್ಲಿಯಸ್ ಮತ್ತೆ ಇಲೆಕ್ಟ್ರಾನ್ ನಡುವೆ ಮಧ್ಯದಲ್ಲಿ ಸ್ಕ್ರೀನ್ ಇರೋದ್ರಿಂದ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ಓಕೆ. ಸೊ ಹಾಗಿದ್ರೆ ಈ ಸ್ಕ್ರೀನ್ ಅನ್ನ ಯಾರು ಇಲ್ಲಿ ಆಟಮ್ ಅಲ್ಲಿ ತಂದಿಡ್ತಾರೆ? ನಾವು ಫಿಸಿಕಲಿ ಹೋಗಿ ತಂದಿಡಕ್ ಆಗಲ್ಲ. ಸೊ ಸ್ಕ್ರೀನಿಂಗ್ ಇಫೆಕ್ಟ್ ಇಟ್ ಸೆಲ್ಫ್ ಈಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಆಟಮ್. ಹೇಗೆ? ಇನ್ನರ್ ಆರ್ಬಿಟಲ್ಸ್. ಇನ್ನರ್ ಆರ್ಬಿಟಲ್ಸ್ ಯಾವ್ದು? ಈಗ ಔಟರ್ ಆರ್ಬಿಟಲ್ಸ್ ಅಲ್ಲಿರೋ ಇಲೆಕ್ಟ್ರಾನ್ ಯಾವುದು? 6s2 electrons. ದೇ ಆರ್ ಪ್ರೆಸೆಂಟ್ ಇನ್ ಔಟರ್ ಆರ್ಬಿಟಲ್ ಇಲೆಕ್ಟ್ರಾನ್ಸ್. ಸೊ ಇನ್ನರ್ ಆರ್ಬಿಟಲ್ಸ್ ಯಾವ್ಯಾವ್ದು ಆಗಿದ್ರೆ F ಆರ್ಬಿಟಲ್ಸ್ ಇವೆ ಮತ್ತೆ D ಆರ್ಬಿಟಲ್ಸ್ ಇವೆ. ಸೊ ದೀಸ್ ಇಲೆಕ್ಟ್ರಾನ್ಸ್ acts like a screen between these outer electrons and nucleus of the atom. Okay. So idu outer electrons. So idra madhya inner electron ಏನ್ ಮಾಡುತ್ತೆ ಹೇಳಿ, ಒಂದು ಸ್ಕ್ರೀನ್ ತರ ಒಂದು ಇಫೆಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಕೈಂಡ್ ಆಫ್ ಇಫೆಕ್ಟ್ ಇಸ್ ಸ್ಕ್ರೀನಿಂಗ್ ಇಫೆಕ್ಟ್ ಅಂತ ಹೇಳ್ತೇವೆ. ಸೊ ಔಟರ್ ಇಲೆಕ್ಟ್ರಾನ್ಸ್ ಆರ್ ಶೀಲ್ಡೆಡ್ ಬೈ ಇನ್ನರ್ ಇಲೆಕ್ಟ್ರಾನ್ಸ್. ಓಕೆ. ಸೊ ಈ ರೀತಿ ಒಂದು ನ್ಯೂಕ್ಲಿಯಸ್ ಮತ್ತೆ ಔಟರ್ ಇಲೆಕ್ಟ್ರಾನ್ ನಡುವೆ ಸ್ಕ್ರೀನ್ ಅಥವಾ ಶೀಲ್ಡಿಂಗ್ ಪ್ರೊಡ್ಯೂಸ್ ಆದಾಗ ದ ಅಟ್ರಾಕ್ಷನ್ ಬಿಟ್ವೀನ್ ದ ಔಟರ್ electrons and nucleus get reduced. So force of attraction between this positively charged nucleus ಮತ್ತೆ electron ಕಡಿಮೆ ಆಗುತ್ತೆ. ಯಾಕೆಂದ್ರೆ ಮಧ್ಯದಲ್ಲಿ ಒಂದು ಸ್ಕ್ರೀನ್ ತರ ಗೋಡೆ ಇರುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಈ ಮರ್ಕ್ಯೂರಿಲಿ ಅಂದ್ರೆ ಈ ಶೀಲ್ಡಿಂಗ್ ಇಫೆಕ್ಟ್ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಇಲ್ಲಿ ಈ ಔಟರ್ ಇಲೆಕ್ಟ್ರಾನ್ ಅಂದ್ರೆ 6s2 electron ಮತ್ತೆ ಇನ್ನರ್ ನ್ಯೂಕ್ಲಿಯಸ್ ನಡುವೆ ಸ್ಕ್ರೀನಿಂಗ್ ಇಫೆಕ್ಟ್ ಅಥವಾ ಸ್ಕ್ರೀನಿಂಗ್ ಇಂಪ್ಯಾಕ್ಟ್ ತುಂಬಾ ಕಡಿಮೆ ಇರುತ್ತೆ. ಓಕೆ. ಸೊ ತುಂಬಾ ಕಡಿಮೆ ಸ್ಕ್ರೀನಿಂಗ್ ಇಫೆಕ್ಟ್ ಇದ್ದಾಗ ಇಲ್ಲಿ ನ್ಯೂಕ್ಲಿಯಸ್ ಮತ್ತೆ ಔಟರ್ ಇಲೆಕ್ಟ್ರಾನ್ ನಡುವೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಓಕೆ. ಗೋಡೆದ ಈ ನ್ಯೂಕ್ಲಿಯಸ್ ಮತ್ತೆ ಔಟರ್ ಇಲೆಕ್ಟ್ರಾನ್ ನಡುವೆ ಗೋಡೆ ಅಥವಾ ಪರದೆ ಜಾಸ್ತಿ ಆದಾಗೆ ಏನು ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ಪರದೆ ಕಡಿಮೆ ಆದಾಗ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ನ್ಯೂಕ್ಲಿಯಸ್ ಮತ್ತೆ ಔಟರ್ ಇಲೆಕ್ಟ್ರಾನ್ ನಡುವೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಪುವರ್ ಸ್ಕ್ರೀನಿಂಗ್ ಇಫೆಕ್ಟ್ ಇರುತ್ತೆ. ಓಕೆ. ಪುವರ್ ಸ್ಕ್ರೀನಿಂಗ್ ಇಫೆಕ್ಟ್ ಇರುತ್ತೆ. ಸೊ ಡ್ಯೂ ಟು ದಿಸ್, ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ನ್ಯೂಕ್ಲಿಯಸ್ ಏನ್ ಮಾಡುತ್ತೆ, ಈ ಔಟರ್ 6s2 electron ಅನ್ನ ತುಂಬಾ ಟೈಟ್ ಆಗಿ ಹೈಡ್ ಮಾಡುತ್ತೆ. ದಿಸ್ 6s2 electrons ವೆರಿ ಟೈಟ್ಲಿ ಹೈಡ್. ಓಕೆ. ಸೊ ಪುವರ್ ಸ್ಕ್ರೀನಿಂಗ್ ಇಫೆಕ್ಟ್ ಇಂಪ್ಲೈಸ್, ಸೊ ಕಾನ್ಸಿಕ್ವೆಂಟ್ಲಿ ಏನಾಗುತ್ತೆ,
6s2 electrons held to the nucleus very tightly. Very tightly. So ಈ ನ್ಯೂಕ್ಲಿಯಸ್ ಮತ್ತೆ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ನಡುವೆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಏನಾಗತ್ತೆ, ಈ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಏನಾಗಲ್ಲ, ಶೇರ್ ಆಗಲ್ಲ, ಮತ್ತೊಂದು ನೇಬರಿಂಗ್ ಆಟಮ್ ಜೊತೆ ಶೇರ್ ಆಗಲ್ಲ. ಬಿಕಾಸ್ ಆಫ್ ದ ಪುವರ್ ಸ್ಕ್ರೀನಿಂಗ್ ಇಫೆಕ್ಟ್ ನಿಯರೆಸ್ಟ್ ನೇಬರಿಂಗ್ ಆಟಮ್ ಜೊತೆ ಏನ್ ಮಾಡಲ್ಲ, ಇಲೆಕ್ಟ್ರಾನ್ ಶೇರ್ ಆಗಲ್ಲ. ಯಾಕೆ ಅಂದ್ರೆ ಇಲೆಕ್ಟ್ರಾನ್ ಮತ್ತೆ ನ್ಯೂಕ್ಲಿಯಸ್ ನಡುವೆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ implies lack of availability of free electrons. Lack of free electrons for metallic bond. So lack of availability of free electrons for metallic bond. Metallic bond ಯಾವಾಗ ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಾಗ. ಸೊ ಇಲ್ಲಿ ಆಲ್ರೆಡಿ ಏನು ಫೀಲ್ಡ್ ಆರ್ಬಿಟಲ್ಸ್ ಇರುತ್ತೆ, ಜೊತೆಗೆ there will be poor screening effect. The attraction between nucleus and outermost electron is very strong. Due to this ಏನು weak metallic bond ಇರುತ್ತೆ. So consequently ಏನಾಗುತ್ತೆ, therefore ಇದರಿಂದ ಏನಾಗುತ್ತೆ ಅಂದ್ರೆ mercury has low melting point and boiling point. It has low melting point and boiling point, and it is liquid at room temperature. It is liquid at room temperature ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಸ್ಕ್ರೀನಿಂಗ್ ಇಫೆಕ್ಟ್ ಪುವರ್ ಆಗಿರೋದ್ರಿಂದ ಇಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೆ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗ್ತಾ ಇರೋದ್ರಿಂದ, ಫ್ರೀ ಎಲೆಕ್ಟ್ರಾನ್ಸ್ ಅವೈಲಬಿಲಿಟಿ ಕಡಿಮೆ ಇರೋದ್ರಿಂದ, ಮೆಟಾಲಿಕ್ ಬಾಂಡ್ ವೀಕ್ ಇರುತ್ತೆ. ಸೊ ದಟ್ there will be suppression in dd overlapping. So already d orbital fill ಆಗಿರೋದ್ರಿಂದ ಮತ್ತೆ ಏನಾಗಲ್ಲ, ಈ ಡಿ ಎಲೆಕ್ಟ್ರಾನ್ಸ್ ಏನಾಗಲ್ಲ, ಬಾಂಡ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ ಆಗಿರಲ್ಲ. ಸೊ ವೀಕ್ ಮೆಟಾಲಿಕ್ ಬಾಂಡ್ ಇರೋದ್ರಿಂದ ಮರ್ಕ್ಯೂರಿ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ಲಿಯರ್ಲಿ. ಸೊ ಮರ್ಕ್ಯೂರಿ ಲಿಕ್ವಿಡ್ ಆಗಿರೋದಕ್ಕೆ ಈ ರೀಸನ್ ಇದೆ. ಸೊ ಏನು ಆಗಿದ್ರೆ ಇಟ್ ಹ್ಯಾಸ್ ಕಂಪ್ಲೀಟ್ಲಿ filled d orbital that prevent dd overlapping of orbital. Yes, it is the correct reason. It has completely filled d orbital cause dd overlapping ಅಂದ್ರೆ completely filled ಇರೋದಕ್ಕೆ dd overlapping ಆಗುತ್ತೆ ಅನ್ನೋದು ರಾಂಗ್ ಇದು. ಸೊ ದಿಸ್ ಇಸ್ ರಾಂಗ್. ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಫಿಲ್ಡ್ s ಆರ್ಬಿಟಲ್ ಒಂದೇ ಅಲ್ಲ, s ಆರ್ಬಿಟಲ್ ಕಂಪ್ಲೀಟ್ ಇದೆ, f ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ಡ್ ಇದೆ, ಆಮೇಲೆ ಡಿ ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಸೊ ಇದು ಮೋಸ್ಟ್ ಅಪ್ರೋಪ್ರಿಯೇಟ್ ರೀಸನ್ ಅಲ್ಲ. ಸೊ ಇಟ್ ಹ್ಯಾಸ್ ಅ ಸ್ಮಾಲ್ ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜಿಗೆ ಮತ್ತೆ ಫಿಸಿಕಲ್ ಸ್ಟೇಟಿಗೆ ಏನಿರಲ್ಲ, ಲಿಂಕ್ ಇರಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವಶನ್. When sulfur dioxide is passed in an acidified K2Cr2O7 solution, ಅಂದ್ರೆ potassium dichromate ಅಂತ ಹೇಳ್ತೀವಿ, K2Cr2O7, the oxidation of sulfur is changed from. ಸೊ ಈ ರಿಯಾಕ್ಷನ್ ಅನ್ನು ಫಸ್ಟ್ ನಾವು ಬರೆಯೋಣ. ಏನ್ ಹೇಳಿದ್ದಾರೆ, ಸಲ್ಫರ್ ಡೈಆಕ್ಸೈಡ್ ಅಂದ್ರೆ SO2, ಓಕೆ, ಈಸ್ ಪಾಸ್ಡ್ ಇನ್ acidified K2Cr2O7 solution. ಅಂದ್ರೆ ರಿಯಾಕ್ಷನ್ ಏನಾಗುತ್ತೆ, acidified K2Cr2O7 ಅಂದ್ರೆ ನಾವು ಸ್ಟ್ರಾಂಗ್ ಆಸಿಡ್ ತಕೊಳ್ಳೋಣ, H2SO4 ಆಸಿಡ್ ಅನ್ನ ತಕೊಳ್ಳೋಣ. ಸೊ ಇಟ್ ವಿಲ್ ಬಿಕಮ್ acidified K2Cr2O7
ಸೊಲ್ಯೂಷನ್ ಆಯ್ತು. ಇದ್ರ ಥ್ರೂ ಏನ್ ಮಾಡ್ತಾರೆ, ಸಲ್ಫರ್ ಡೈಆಕ್ಸೈಡ್ ಅನ್ನ ಪಾಸ್ ಮಾಡ್ತಾರೆ. ಸೊ ಏನ್ ಆಗು 3SO2 ತಗೊಳ್ಳೋಣ. ಸೊ ರಿಯಾಕ್ಷನ್ ಏನಾಗತ್ತೆ ಅಂತ ನೋಡೋಣ. K2SO4 ಪ್ಲಸ್ Cr2SO4 thrice plus H2O. So ಇದು reaction. So this is the reaction. So ಯಾವ ಕಲರ್ ಇರುತ್ತೆ ಆಕ್ಚುಲಿ? ಪೊಟ್ಯಾಷಿಯಂ ಡೈಕ್ರೋಮೇಟ್ ಇನಿಷಿಯಲಿ ಆರೆಂಜ್ ಕಲರ್ ಇರುತ್ತೆ. ಆಮೇಲೆ ಇದು ಯಾವ ಕಲರ್ ಚೇಂಜ್ ಆಗುತ್ತೆ? ಇಟ್ ವಿಲ್ ಫಾರ್ಮ್ ಗ್ರೀನ್. ಸೊ ಏನು ಹಾಗಿದ್ರೆ ಇಲ್ಲಿ ನೋಡೋಣ. ಸೊ K2Cr ಇದು ರಿಯಾಕ್ಷನ್ ಆಯ್ತು ಆಯ್ತಾ. ದಿಸ್ ಇಸ್ ದ ರಿಯಾಕ್ಷನ್. ಓಕೆ. ಸೊ ನಮ್ಗೆ ಇಲ್ಲಿ ಒಂದ್ ಪಾಯಿಂಟ್ ಗೊತ್ತಿರ್ಬೇಕು. K2Cr2O7 ಅಂದ್ರೆ ಇಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಏನ್ ಮಾಡುತ್ತೆ ಇದು? ಇಟ್ ಆಕ್ಸಿಡೈಸಸ್ SO2 to SO4 2 minus. ಸೊ SO4 2 minus ಅಂದ್ರೆ ಯಾವುದು ಇದು? ಇಲ್ಲಿ Cr2SO4 ಥ್ರೈಸ್ ಅಂತ ಇದೆ ನೋಡಿ. ಮತ್ತೆ ಇಲ್ಲಿ K2SO4 ಅಲ್ಲೂ SO4 2 minus ಇದೆ ಅಲ್ವಾ? ಸೊ SO4 2 minus ಇದೆ ಅಲ್ವಾ? ಸೊ ಹಾಗಿದ್ರೆ SO2 ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? SO2 ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ ಅಂದ್ರೆ ಇಲ್ಲಿ ನೋಡಿ +4 ಇರುತ್ತೆ. ಆಕ್ಸಿಜನ್ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಸ್ಟೇಟ್ ಮೈನಸ್. ಇಲ್ಲಿ ನೋಡಿ SO2 ದಲ್ಲಿ ಆಕ್ಸಿಡೇಷನ್ ಸ್ಟೇಟ್ +4 ಇರುತ್ತೆ. ಹೇಗೆ ಅಂದ್ರೆ ಇಲ್ಲಿ ಆಕ್ಸಿಜನ್ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಸ್ಟೇಟ್ ಇಸ್ -2 ಆಗಿರುತ್ತೆ. ದೇರ್ ಆರ್ 2 ಆಕ್ಸಿಜನ್ಸ್. ಸೊ ಸಲ್ಫರ್ ಹ್ಯಾಸ್ +4 ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ SO4 2 minus ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ? ಸಲ್ಫರ್ದು ಎಷ್ಟಿರುತ್ತೆ ಅಂದ್ರೆ ಇಟ್ ಈಸ್ +6 ಇರುತ್ತೆ. ಆಕ್ಸಿಜನ್ದು ಹೇಗೆ ಅಂದ್ರೆ ನಾನು ಇಲ್ಲಿ ಸೈಡ್ ಕ್ಯಾಲ್ಕುಲೇಟ್ ಮಾಡ್ತೇನೆ ನೋಡಿ. ಯಾವುದು? SO2 ಫಸ್ಟ್ ಮಾಡೋಣ. SO2. ಸೊ ಇದೆಷ್ಟಿರುತ್ತೆ? SO2 ನಾವು X ಅಂತ ಇಟ್ಕೊಳ್ಳೋಣ. ಸಲ್ಫರ್ದು ಆಕ್ಸಿಜನ್ದು -2 ಇರುತ್ತೆ. ದರ್ ಆರ್ 2 ಆಕ್ಸಿಜನ್ಸ್ ಈಕ್ವಲ್ ಟು 0 ಅಂತ ಇಕ್ವೇಟ್ ಮಾಡಿದ್ರೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ X - 4 = 0 ಇಂಪ್ಲೈಸ್ X = +4. ಸೊ ಸಲ್ಫರ್ದು +4 ಆಯ್ತು. ಅದೇ ರೀತಿ SO4 2 minus ಅಲ್ಲಿ ಸಲ್ಫರ್ದು ಎಷ್ಟು? ಸಲ್ಫರ್ದು X ಅಂತ ಇಟ್ಕೊಳ್ಳೋಣ. ಆಕ್ಸಿಜನ್ದು -2 ಇರುತ್ತೆ. ದೇರ್ ಆರ್ 4 ಆಕ್ಸಿಜನ್ಸ್ ಈಸ್ ಈಕ್ವಲ್ ಟು -2 ಅಂತ ಆದ್ರೆ X - 8 is equal to -2 implies X is equal to +6 ಅಂತ ಆಗತ್ತೆ. ಓಕೆ. ಈ 8 ಅನ್ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದಾಗ X is equal to +6 ಆಗತ್ತೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಅಂದ್ರೆ ಇಟ್ ಈಸ್ ಆಕ್ಸಿಡೈಸ್ಡ್ SO2 to SO4 2 minus ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ SO2 ದಲ್ಲಿ ಎಷ್ಟಿರುತ್ತೆ? ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ +4 ಇರುತ್ತೆ. ಸೊ +4 ಇದ್ದಿದ್ದು ಎಷ್ಟಾಗತ್ತೆ? +6 ಆಗತ್ತೆ ಇಲ್ಲಿ ಅಲ್ವಾ? ಸಲ್ಫರ್ದು +4 ಇದ್ದಿದ್ದು +6 ಆಗಿ ಆಕ್ಸಿಡೈಸ್ ಆಗತ್ತೆ ಅಂತ ಆಯ್ತು. ಕರೆಕ್ಟಾ? ಸೊ +4 ಇದ್ದಿದ್ದು +6 ಆಗಿ ಆಕ್ಸಿಡೈಸ್ ಆಗತ್ತೆ ಅಂತ ಆಯ್ತು. ಸೊ ಕ್ವಶನ್ ಏನಿದೆ? when sulfur dioxide passed in an acidified K2Cr2O7 solution, the oxidation of sulfur is changed from +4 to +6. Option A is the correct answer. So K2Cr2O7 is a good oxidizing agent. It oxidizes sulfur dioxide to sulfate ion. Okay, +4 in the oxidation state to +6 ಗೆ ಸಲ್ಫರ್ದು ಚೇಂಜ್ ಆಗುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಆಫ್
ಸಲ್ಫರ್ ಎಷ್ಟಿರುತ್ತೆ? +4 to +6 ಆಗತ್ತೆ. ಇಲ್ಲಿ ನಾನು ಡೀಟೇಲ್ ಆಗಿ ಬೇಕಿದ್ರೆ ಬರೀತೇನೆ. ಆಕ್ಸಿಡೇಷನ್ state of sulfur changed from +4 to +6. ಓಕೆ, ಸೊ ಹೇಗೆ ಅಂತ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳಿದ್ದೇನೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ, which of the following has maximum number of unpaired d electron ಅಂತ ಕೇಳಿದ್ದಾರೆ. ಓಕೆ, ಸೊ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ ಅಂದ್ರೆ ನಾವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಫಸ್ಟ್ ಬರೆಯೋಣ, ಆಪ್ಷನ್ ಅನಾಲಿಸಿಸ್ ಮಾಡೋಣ. ಸೊ ಫಸ್ಟ್ ಆಪ್ಷನ್ ಎ ಅನ್ನ ಬರೆಯೋಣ. ಆಪ್ಷನ್ ಎ ಯಾವುದು? ನಿಕೆಲ್ +3. ಸೊ ನಾರ್ಮಲ್ ನಿಕೆಲ್ ಎಷ್ಟು? ನಾರ್ಮಲ್ ನಿಕೆಲ್ ಅಟೋಮಿಕ್ ನಂಬರ್ ಆಫ್ ನಿಕೆಲ್ ಎಷ್ಟು? 28 ಇರುತ್ತೆ. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಿರುತ್ತೆ ನಿಕೆಲ್ದು? ಅರ್ಗಾನ್. ಸೊ 28 ಇಲೆಕ್ಟ್ರಾನ್ ಅನ್ನ ಫಿಲ್ ಮಾಡಬೇಕು. ಸೊ 4s2, ಸೊ 20 ಆಯ್ತು. ಆಮೇಲೆ 4d8 ಆಯ್ತು. ಇದು ಯಾವುದು? ನಿಕೆಲ್ದಾಯ್ತು. ಓಕೆ, ಸೊ ಇವಾಗ ನಿಕೆಲ್ +2 +3 ಕೇಳಿದ್ದಾರೆ. ನಿಕೆಲ್ +3 ಅಂದ್ರೆ ಏನಾಯ್ತು? ನಿಕೆಲ್ 28 ಇಲೆಕ್ಟ್ರಾನ್ ಅಲ್ಲಿ 3 ಇಲೆಕ್ಟ್ರಾನ್ ರಿಮೂವ್ ಆಯ್ತು. ಅಂದ್ರೆ ಎಷ್ಟಾಯ್ತು? ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ 25 ಇಲೆಕ್ಟ್ರಾನ್ಸ್. ಓಕೆ, ನಿಕೆಲ್ +3 ಅಂದ್ರೆ 25. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? ಅರ್ಗಾನ್. ಸೊ ಇಲ್ಲಿ 4s2 ಇಲೆಕ್ಟ್ರಾನ್ ರಿಮೂವ್ ಆಯ್ತು. ಇಲ್ಲಿ ಡಿ ಆರ್ಬಿಟಲ್ ಇಂದ 1 ಇಲೆಕ್ಟ್ರಾನ್ ರಿಮೂವ್ ಆಯ್ತು. ಎಷ್ಟು? ಇಟ್ ಈಸ್ 4d7 ಆಯ್ತು. ಸೊ 4d7 ಆಯ್ತು. ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟಾಯ್ತು ಆಗಿದ್ರೆ? ಸೊ ಡಯಾಗ್ರಾಮ್ ಅನ್ನ ಹಾಕಿದ್ರೆ ಅರ್ಗಾನ್ 4d7 ಎಷ್ಟಾಯ್ತು? ಡಿ ಆರ್ಬಿಟಲ್ ಕೆಪಾಸಿಟಿ ಎಷ್ಟು? 10 electrons. So 5 orbitals are there. D subshell capacity is 10 electron. 1, 2, 3, 4, 5. So Hund's rule prakara, by applying Hund's rule, let us distribute this 7 electron in D orbital. So first to 1 electron na fill madana. Amele 5 electrons got over. Remaining 2 electrons. 1, 2. So ಎಷ್ಟು ಅನ್ಪೇರ್ಡ್ ಇಲೆಕ್ಟ್ರಾನ್ ಉಳಿತು? ಸೊ 3 ಅನ್ಪೇರ್ಡ್ ಇಲೆಕ್ಟ್ರಾನ್ಸ್. ಓಕೆ, ಆಮೇಲೆ ಆಪ್ಷನ್ ಬಿ ಅನ್ನ ನೋಡೋಣ. ಯಾವ್ದಿದೆ? ಕಾಪರ್ +2. ಆಪ್ಷನ್ ಬಿ ಅಂದ್ರೆ ಕಾಪರ್ ಪ್ಲಸ್ ಇದೆ. ಸೊ ನಾರ್ಮಲ್ ಕಾಪರ್, ನ್ಯೂಟ್ರಲ್ ಕಾಪರ್ ಎಷ್ಟು? atomic number is 29. So electronic configuration is argon 4s1 3d10. exceptional electronic configuration irutte. So extra stability irodrinda it has 4s1 and 3d10 configuration, not 4s2 3d9. okay, ಸೊ ಇವಾಗ ಕಾಪರ್ ಪ್ಲಸ್ ಅಂದ್ರೆ ಎಷ್ಟಾಗತ್ತೆ? 1 ಇಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಕಾಪರ್ ಪ್ಲಸ್ ಮೀನ್ಸ್ 28 ಇಲೆಕ್ಟ್ರಾನ್ಸ್. ಸೊ ಕಾಪರ್ +2 ದಲ್ಲಿ 28 ಇಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ? ಇಲ್ಲಿ 28 ಇಲೆಕ್ಟ್ರಾನ್ ಅನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡೋದು? ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಅರ್ಗಾನ್ 3d10 ಇರುತ್ತೆ ಅಲ್ವಾ?
ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುತ್ತಾ ಇಲ್ಲಿ, ಡಯಾಗ್ರಾಮ್ ಹಾಕೋಣ. ಅರ್ಗಾನ್ 1 2 3 4 5. ಫಸ್ಟ್ ಹುನ್ಸ್ ರೂಲ್ ಪ್ರಕಾರ ಒಂದೊಂದು ಆರ್ಬಿಟಲ್ ಅಲ್ಲಿ ಒಂದೊಂದು ಇಲೆಕ್ಟ್ರಾನ್ ಅನ್ನ ಫಿಲ್ ಮಾಡೋಣ. ಆಮೇಲೆ 5 ಇಲೆಕ್ಟ್ರಾನ್ಸ್ ಫಿಲ್ ಆಯ್ತು, ರಿಮೈನಿಂಗ್ 5 ಇಲೆಕ್ಟ್ರಾನ್ಸ್ ಅನ್ನ ಈ ರೀತಿ ಪೇರ್ ಅಪ್ ಮಾಡೋಣ. ಓಕೆ, ಸೊ ಇಸ್ ದೇರ್ ಎನಿ ಅನ್ಪೇರ್ಡ್ ಇಲೆಕ್ಟ್ರಾನ್? ನೋ. ಸೊ ಯಾವುದೇ ಒಂದು ಆಡ್ ಇಲೆಕ್ಟ್ರಾನ್ ಇಲ್ಲ. ಸೊ 0 ಅನ್ಪೇರ್ಡ್ ಇಲೆಕ್ಟ್ರಾನ್ಸ್. ಆಯ್ತಾ? ಆಮೇಲೆ ಆಪ್ಷನ್ ಸಿ ನೋಡೋಣ. ಆಪ್ಷನ್ ಸಿ ಯಾವುದು? ಜಿಂಕ್ ಪ್ಲಸ್ Zn+2, Zn2+ ಅಲ್ವಾ? ಸೊ ನಾರ್ಮಲ್ ಜಿಂಕ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ? 30 ಇಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಅಂದ್ರೆ ಅರ್ಗಾನ್ 4s2 3d10 ಇರುತ್ತೆ. ಸೊ Zn+2 ಅಂದ್ರೆ 2 ಇಲೆಕ್ಟ್ರಾನ್ ರಿಮೂವ್ ಆಯ್ತು. ಸೊ ಜಿಂಕ್ ಇಂದ 2 ಇಲೆಕ್ಟ್ರಾನ್ ಅನ್ನ ಮೈನಸ್ ಮಾಡಬೇಕು ಅಂದ್ರೆ ಎಷ್ಟಾಯ್ತು? 28 ಇಲೆಕ್ಟ್ರಾನ್ಸ್ ಆಯ್ತು. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಾಯ್ತು? ಅರ್ಗಾನ್, ಸೊ 2 ಇಲೆಕ್ಟ್ರಾನ್ ರಿಮೂವ್ ಆದ್ರೆ 3d10 ಆಯ್ತು. ಸೊ ಡಯಾಗ್ರಾಮ್ ಯಾವ ರೀತಿ ಬರಿಬಹುದು? ಅರ್ಗಾನ್ 1 2 3 4 5. ಸೊ ಹುನ್ಸ್ ರೂಲ್ ಪ್ರಕಾರ ಫಸ್ಟ್ ಡಿ ಆರ್ಬಿಟಲ್ ಅಲ್ಲಿ ಒಂದೊಂದು ಇಲೆಕ್ಟ್ರಾನ್ ಅನ್ನ ಫಿಲ್ ಮಾಡೋಣ. 5 ಇಲೆಕ್ಟ್ರಾನ್ಸ್ ಗಾಟ್ ಓವರ್, ಆಮೇಲೆ ಈ ರೀತಿ ಪೇರ್ ಅಪ್ ಮಾಡೋಣ. ಓಕೆ, ಸೊ 0 ಅನ್ಪೇರ್ಡ್ ಇಲೆಕ್ಟ್ರಾನ್ಸ್. ಆಮೇಲೆ ಆಪ್ಷನ್ ಡಿ ನೋಡೋಣ. ಯಾವುದು? ಆಪ್ಷನ್ ಡಿ ಯಾವುದು? Fe2+. ಸೊ ನಾರ್ಮಲ್ ನ್ಯೂಟ್ರಲ್ ಎಫ್ ಇದು ಎಷ್ಟಿರುತ್ತೆ? ಹೌ ಮೆನಿ ಇಲೆಕ್ಟ್ರಾನ್ಸ್ ಆರ್ ದೇರ್? 26 ಇಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ? ಅಟೋಮಿಕ್ ನಂಬರ್ ಇಸ್ 26. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ? ನ್ಯೂಟ್ರಲ್ ಎಫ್ ಇದು ಅರ್ಗಾನ್ 4s2, ಸೊ 20 ಆಯ್ತು, 4d6 ಇರುತ್ತೆ ಅಲ್ವಾ? ಬಟ್ Fe2+ ಅಂದ್ರೆ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ? 26 - 2 ಇಲೆಕ್ಟ್ರಾನ್ಸ್ ಅಂದ್ರೆ 2 ಇಲೆಕ್ಟ್ರಾನ್ ರಿಮೂವ್ ಆಯ್ತು ಅಂತ ಅಲ್ವಾ ಎಫ್ ದಿಂದ. ಸೊ 24 ಇಲೆಕ್ಟ್ರಾನ್ಸ್ ಇರುತ್ತೆ. ದಟ್ ಮೀನ್ಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಯ್ತು? ಅರ್ಗಾನ್. ಸೊ ಈ 4s2 ದಿಂದ ಇಲೆಕ್ಟ್ರಾನ್ ಹೋದ್ರೆ 4d6 ಉಳಿತು ಅಲ್ವಾ? ಸೊ ಇದನ್ನ ಯಾವ ರೀತಿ ಬರೀಬಹುದು? ಅರ್ಗಾನ್ ಸೊ 6 ಇಲೆಕ್ಟ್ರಾನ್ ಅನ್ನ ಫಿಲ್ ಮಾಡಬೇಕು ಅಲ್ವಾ ಡಿ ಆರ್ಬಿಟಲ್ ಅಲ್ಲಿ? 1 2 3 4 5. ಸೊ ಹುನ್ಸ್ ರೂಲ್ ಪ್ರಕಾರ ಫಸ್ಟ್ ಒಂದೊಂದು ಇಲೆಕ್ಟ್ರಾನ್ ಅನ್ನ ಫಿಲ್ ಅಪ್ ಮಾಡೋಣ. ಆಮೇಲೆ ಮಿಕ್ಕಿದ 1 ಇಲೆಕ್ಟ್ರಾನ್ ಅನ್ನ ಇಲ್ಲಿ ಫಸ್ಟ್ ಆರ್ಬಿಟಲ್ ಅಲ್ಲಿ ಫಿಲ್ ಅಪ್ ಮಾಡೋಣ. ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟು ಉಳಿತು? 1 2 3 4. ಸೊ ಎಷ್ಟು? 4 ಅನ್ಪೇರ್ಡ್ ಇಲೆಕ್ಟ್ರಾನ್ಸ್ ಆಯ್ತು. ಸೊ ಹಾಗಿದ್ರೆ ಎಲ್ಲಿ ಜಾಸ್ತಿ ಆಯ್ತು ಹಂಗಿದ್ರೆ? ನಿಕೆಲ್ +3 ದಲ್ಲಿ 3 ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುತ್ತೆ. ಕಾಪರ್ ಪ್ಲಸ್ ಅಲ್ಲಿ 0 ಇರುತ್ತೆ. Zn2+ ಅಲ್ಲೂ 0 ಇರುತ್ತೆ. Fe2+ ಅಲ್ಲಿ 4 ಅನ್ಪೇರ್ಡ್ ಇಲೆಕ್ಟ್ರಾನ್ ಇರೋದ್ರಿಂದ ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. Okay, so option D is the correct answer here. Okay, next question. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಬರಿತಾ ಹೋದಾಗೆ ನೀವು ನೋಟ್ ಡೌನ್ ಮಾಡ್ಕೋಬೇಕು, ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಟೇಕ್ ದ ಸ್ಕ್ರೀನ್ ಶಾಟ್ ಆರ್ ರೈಟ್ ಡೌನ್.
ಫೋರ್ತ್ ಕ್ವಶನ್ ಏನಿದೆ ಅಂದ್ರೆ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಟು ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್. ಸೊ ಯೂಶುವಲಿ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ದ ಟೆಸ್ಟ್ ಯೂಸ್ ಟು ಅನಲೈಸ್ ಕ್ವಾಲಿಟೇಟಿವ್ಲಿ ದ ಪ್ರೆಸೆನ್ಸ್ ಆಫ್ ಕ್ಲೋರೈಡ್ ಅಯಾನ್. ಸೊ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಕ್ಲೋರೈಡ್ ಅಯಾನ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ವಾಟ್ ಈಸ್ ಕ್ವಾಲಿಟೇಟಿವ್ ಅನಾಲಿಸಿಸ್? ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂದ್ರೆ ಒಂದು ಕೊಟ್ಟಂತ ಸ್ಯಾಂಪಲ್ ಅಲ್ಲಿ ಕ್ಲೋರೈಡ್ ಅಯಾನ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಇಂದ ಗುರ್ತು ಮಾಡಬಹುದು ಅಥವಾ ಕಂಡುಹಿಡಿಬಹುದು. ಆಯ್ತಾ? ಸೊ ಇಟ್ ಈಸ್ ದ ಟೆಸ್ಟ್ ಯೂಸ್ ಟು ಡಿಟರ್ಮೈನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೈಡ್ ಇನ್ ಅ ಸ್ಯಾಂಪಲ್. ಓಕೆ, ಒಂದು ಸ್ಯಾಂಪಲ್ ಅಲ್ಲಿ ಕ್ಲೋರೈಡ್ ಅಯಾನ್ ಇದೆಯಾ ಇಲ್ವಾ ಅನ್ನೋದನ್ನ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಇಂದ ಕಂಡುಹಿಡಿತಾರೆ. ಸೊ ಏನು ಆಗಿದ್ರೆ ಆಕ್ಚುಲಿ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅಲ್ಲಿ ಏನ್ ಆಕ್ಚುಲಿ ರಿಯಾಕ್ಷನ್ ಏನಾಗತ್ತೆ ಅಂತ ನೋಡೋಣ. ಫಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ನೋಡಿ ಕ್ಲೋರೈಡ್ ಅಯಾನ್ ಇರುತ್ತೆ. ಓಕೆ, ಯಾವುದೋ ಒಂದು ಸ್ಯಾಂಪಲ್ ಅಲ್ಲಿ ಕ್ಲೋರೈಡ್ ಅಯಾನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಕ್ಲೋರೈಡ್ ಅಯಾನ್ ಫಾರ್ಮ್ ಸ್ಯಾಂಪಲ್, it will react with potassium dichromate K2Cr2O7 in acidic medium. ಅಂದ್ರೆ H2SO4 ಅನ್ನ ಹಾಕೋಣ ನಾವು. ಸೊ ಕ್ಲೋರೈಡ್ ಅಯಾನ್ ಸ್ಯಾಂಪಲ್ ಅಲ್ಲಿ ಇರೋದು, ಈ ಸ್ಯಾಂಪಲ್ಗೆ ನಾವು ಏನ್ ಆಡ್ ಮಾಡಬೇಕು? ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನ ಅಸಿಡಿಕ್ ಮೀಡಿಯಂ ಅಲ್ಲಿ ಆಡ್ ಮಾಡಬೇಕು. ಸೊ ರಿಯಾಕ್ಷನ್ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ CrO2Cl2 ಅನ್ನೋ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಯಾವುದು ಇದು? ಇಟ್ ಈಸ್ ಅ ಕ್ರೋಮೈಲ್ ಕ್ಲೋರೈಡ್. ಇಟ್ ಈಸ್ ಅ ಕ್ರೋಮೈಲ್ ಕ್ಲೋರೈಡ್. ಸೊ ಕ್ರೋಮೈಲ್ ಕ್ಲೋರೈಡ್ ಇಲ್ಲೇ ಬಂದ್ಬಿಡ್ತು. ಸೊ ಇದೇನಿದು ಆಗಿದ್ರೆ ರೆಡ್ ಫ್ಯೂಮ್. ಇದು ರೆಡ್ ವೇಪರ್ ಫಾರ್ಮ್ ಅಲ್ಲಿ ಇರುತ್ತೆ. ಆಯ್ತಾ? ಇಟ್ ಈಸ್ ಅ ರೆಡ್ ಫ್ಯೂಮ್. ಸೊ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ ಇದು. ಆಯ್ತಾ? ಓಕೆ, ನೆಕ್ಸ್ಟ್ KHSO4 ಅನ್ನೋ ಒಂದು ಬೈ ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ ಈ ರೀತಿ ಫಾರ್ಮ್ ಆಗಿರೋ ರೆಡ್ ಫ್ಯೂಮ್ಸ್ ಅನ್ನ ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಂದ್ರೆ ಇಟ್ ಶುಡ್ ಬಿ ಪಾಸ್ಡ್ ಥ್ರೂ NaOH ಥ್ರೂ ಈ ರೆಡ್ ಫ್ಯೂಮ್ಸ್ ಅನ್ನ ಪಾಸ್ ಮಾಡ್ಬೇಕು ನಾವು. ಸೊ ಯಾವ್ದು ರೆಡ್ ಫ್ಯೂಮ್ಸ್ ಅಂದ್ರೆ ಕ್ರೋಮೈಲ್ ಕ್ಲೋರೈಡ್ CrO2Cl2. ಇದ್ಯಾವುದು? ರೆಡ್ ಫ್ಯೂಮ್. ಇದನ್ನ ಏನ್ ಮಾಡ್ಬೇಕು ಅಂದ್ರೆ NaOH ಜೊತೆ NaOH ಟೆಸ್ಟ್ ಟ್ಯೂಬ್ ಅಲ್ಲಿ NaOH ತಕೊಂಡು ಇದನ್ನ ಪಾಸ್ ಮಾಡ್ಬೇಕು. ಆಗ ಏನ್ ಬರುತ್ತೆ ಅಂದ್ರೆ ಸೋಡಿಯಂ ಕ್ರೋಮೇಟ್ ಅನ್ನೋ ಒಂದು ಪ್ರಾಡಕ್ಟ್ ಬರುತ್ತೆ. Na2CrO4 ಅಂತ ಬರುತ್ತೆ. ಸೊ ಇದ್ಯಾವುದು? ಇದು ಸೋಡಿಯಂ ಕ್ರೋಮೇಟ್. ಸೋಡಿಯಂ ಕ್ರೋಮೇಟ್ ಅಂತ ಬರುತ್ತೆ. ಇದು ಯಾವ ಕಲರ್ ಅಲ್ಲಿ ಇರುತ್ತೆ ಅಂದ್ರೆ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಓಕೆ, ಪ್ಲಸ್ ಸೋಡಿಯಂ ಕ್ಲೋರೈಡ್ ಬರುತ್ತೆ, ಬೈ ಪ್ರಾಡಕ್ಟ್ ಬರುತ್ತೆ, ಆಮೇಲೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಆಮೇಲೆ ಥರ್ಡ್ ಸ್ಟೆಪ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಸೋಡಿಯಂ ಕ್ರೋಮೇಟ್ ಇರುತ್ತಲ್ಲ, ಸೊ ಇದು ಯೆಲ್ಲೋ ಕಂಡೀಷನ್, ಯೆಲ್ಲೋ ಸೊಲ್ಯೂಷನ್ ಇರುತ್ತೆ. ಓಕೆ, ಯೆಲ್ಲೋ ಸೊಲ್ಯೂಷನ್ ಇರುತ್ತೆ. ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಲೆಡ್ ಅಸಿಟೇಟ್ ಹಾಕ್ಬೇಕು. ವಿ ಹ್ಯಾವ್ ಟು ಆಡ್ ಲೆಡ್ ಅಸಿಟೇಟ್. ಲೆಡ್ ಅಸಿಟೇಟ್ ಅಂದ್ರೆ ಯಾವುದು? PB ಫಾರ್ಮುಲಾ ಈ ರೀತಿ ಇರುತ್ತೆ ನೋಡಿ, C2H3O2 ಟ್ವೈಸ್ ಲೆಡ್ ಅಸಿಟೇಟ್. ಇದು ಯಾವುದು? ಲೆಡ್ ಅಸಿಟೇಟ್ ಇರುತ್ತೆ. ಓಕೆ, ಸೊ ಈ ರೀತಿ ಸೋಡಿಯಂ ಕ್ರೋಮೇಟ್ಗೆ ಲೆಡ್ ಅಸಿಟೇಟ್ ಹಾಕಿದಾಗ ಏನ್ ಬರುತ್ತೆ? ಸೊ ಲೆಡ್ ಕ್ರೋಮೇಟ್ ಅನ್ನೋ ಒಂದು ಪ್ರಾಡಕ್ಟ್ ಬರುತ್ತೆ, PbCrO4. ಸೊ ಇದೇನ್ ಹೇಳಿ? ಲೆಡ್ ಕ್ರೋಮೇಟ್. ಸೊ ಇದು ಯಾವ ಕಲರ್ ಇರುತ್ತೆ? ಇದು ಇಟ್ ಈಸ್ ನಾಟ್ ಅ ಕಲರ್ ಇದು ಈ ಲೆಡ್ ಕ್ರೋಮೇಟ್ ಅನ್ನೋದು ಸೊಲ್ಯೂಷನ್ ಅಲ್ಲಿ ಉಳ್ಕೊಳ್ಳಲ್ಲ. ಇಟ್ ವಿಲ್ ಫಾರ್ಮ್ PPT. ಯಾವ ಕಲರ್ PPT ಅಂದ್ರೆ ಇಟ್ ವಿಲ್ ಫಾರ್ಮ್ ಯೆಲ್ಲೋ PPT ಅಂದ್ರೆ ಪ್ರೆಸಿಪಿಟೇಷನ್ ಫಾರ್ಮ್ ಆಗತ್ತೆ. ಓಕೆ,
ಪ್ಲಸ್ ಇನ್ನೊಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ NaC2H3O2 ಸೋಡಿಯಂ ಅಸಿಟೇಟ್ ಅನ್ನೋ ಒಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಸೊ ಇವಾಗ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅಂದ್ರೆ ಏನು? ಒಂದು ಸ್ಯಾಂಪಲ್ ತಗೊಳ್ತೀವಿ, ಕ್ಲೋರೈಡ್ ಅಯೋನ್ ಇರೋ ಸ್ಯಾಂಪಲ್ ಅನ್ನ ತಗೊಂಡು ಅದಕ್ಕೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಸಿಡಿಕ್ ಮೀಡಿಯಂ ಅಲ್ಲಿ ಹಾಕಿದಾಗ ಕ್ರೋಮೈಲ್ ಕ್ಲೋರೈಡ್ ನ ರೆಡ್ ಫ್ಯೂಮ್ ಬರುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ. ಈ ರೀತಿ ಬಂದಿರೋ ರೆಡ್ ಫ್ಯೂಮ್ ಅನ್ನ ನಾವೇನ್ ಮಾಡ್ಬೇಕು, NaOH ಸೊಲ್ಯೂಷನ್ ಮೂಲಕ ಪಾಸ್ ಮಾಡಿದಾಗ ವಿ ವಿಲ್ ಗೆಟ್ ಸೋಡಿಯಂ ಕ್ರೋಮೇಟ್ ಅನ್ನೋ ಯೆಲ್ಲೋ ಕಲರ್ ಸೊಲ್ಯೂಷನ್ ಬರುತ್ತೆ. To this yellow colored solution, we have to add lead acetate in the third step. Lead acetate ಹಾಕಿದಾಗ lead chromate ಅನ್ನು yellow precipitation ಬಂದ್ರೆ ಕ್ಲೋರೈಡ್ ಅಯಾನ್ ಇದೆ ಸ್ಯಾಂಪಲ್ ಅಲ್ಲಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಸ್ಟೆಪ್ಸ್ ಫಾಲೋಡ್ ಇನ್ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್. ಈ ಎಂಟೈರ್ ಪ್ರೊಸೆಸ್ಗೆ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅಂತ ಹೇಳ್ತೀವಿ. ಫೈನಲಿ ಲೆಡ್ ಎಸಿಟೇಟ್, ಲೆಡ್ ಕ್ರೋಮೇಟ್ PbCrO4 ಫಾರ್ಮೇಶನ್ ಆಗೋದ್ರಿಂದ ನಮ್ಗೆ ಅದು ಕ್ಲೋರೈಡ್ ಅಯಾನ್ ಇದೆ ಕೊಟ್ಟಿರೋ ಸ್ಯಾಂಪಲ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ, ಕನ್ಫರ್ಮ್ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ ಆಪ್ಷನ್ಸ್ ನೋಡೋಣ. ದ ಕ್ವಶನ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಕ್ರೋಮೈಲ್ ಕ್ಲೋರೈಡ್ ಈಸ್ ಆಪ್ಷನ್ ಎ ಫಾರ್ಮೇಶನ್ ಆಫ್ ಲೆಡ್ ಕ್ರೋಮೇಟ್. ಲೆಡ್ ಕ್ರೋಮೇಟ್ ಫಾರ್ಮ್ ಆಗುತ್ತೆ ಅಲ್ವಾ, ಇಲ್ಲಿ ನೋಡಿ, ಹಿಯರ್ ಯು ಕ್ಯಾನ್ ಸಿ ದ ಫಾರ್ಮೇಶನ್ ಆಫ್ ಲೆಡ್ ಕ್ರೋಮೇಟ್. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಆಪ್ಷನ್ ಬಿ ನೋಡೋಣ, ಫಾರ್ಮೇಶನ್ ಆಫ್ ಕ್ರೋಮೈಲ್ ಕ್ಲೋರೈಡ್. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಕ್ರೋಮೈಲ್ ಕ್ಲೋರೈಡ್ ರೆಡ್ ಫ್ಯೂಮ್ಸ್ ಫಾರ್ಮ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಸಿ ಲಿಬರೇಷನ್ ಆಫ್ ಕ್ಲೋರಿನ್. ಸೊ ಇಲ್ಲಿ ಎಲ್ಲೂ ನೋಡಿ ಈ ಮೂರು ಸ್ಟೆಪ್ ಅಲ್ಲೂ ಕ್ಲೋರಿನ್ ಲಿಬರೇಷನ್ ಆಗಿಲ್ಲ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಯ್ತು. ಆಪ್ಷನ್ ಡಿ ನು ನೋಡ್ಬಿಡೋಣ, ಫಾರ್ಮೇಶನ್ ಆಫ್ ರೆಡ್ ವೇಪರ್ಸ್. ಎಸ್, ರೆಡ್ ವೇಪರ್ಸ್ ಫಸ್ಟ್ ಸ್ಟೆಪ್ ಅಲ್ಲೇ ಫಾರ್ಮ್ ಆಗುತ್ತೆ, ರೆಡ್ ಫ್ಯೂಮ್ಸ್ ಫಾರ್ಮ್ ಆಗುತ್ತೆ. ನೋಡಿ ಇಲ್ಲಿ ಯಾವ್ದು ಅದು ರೆಡ್ ಫ್ಯೂಮ್ಸ್ ಯಾವ್ದು ಅಂದ್ರೆ ಇಟ್ ಈಸ್ ಕ್ರೋಮೈಲ್ ಕ್ಲೋರೈಡ್ ಇಟ್ ಸೆಲ್ಫ್. ಓಕೆ, ಡ್ಯೂ ಟು ದ ಫಾರ್ಮೇಶನ್ ಆಫ್ ಕ್ರೋಮೈಲ್ ಕ್ಲೋರೈಡ್ ಓನ್ಲಿ ರೆಡ್ ಫ್ಯೂಮ್ಸ್ ಆರ್ ಫಾರ್ಮ್. ಸೊ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಸೊ ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಸಿ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ದ ಆನ್ಸರ್. ಓಕೆ, ಸೊ ನೋಟ್ ಡೌನ್ ದಿಸ್ ರಿಯಾಕ್ಷನ್ಸ್. Next question is, the magnetic moment of transition metal ion is √15 Bohr magneton. Bm ಅಂದ್ರೆ Bohr magneton. Therefore, the number of unpaired electron present in it is. So magnetic moment ಸೊ ಯಾವ್ದ್ರಿಂದ ಡಿಟರ್ಮೈನ್ ಆಗುತ್ತೆ ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಡಿಟರ್ಮೈನ್ ಆಗುತ್ತೆ. ಓಕೆ, ಸೊ ಟ್ರಾನ್ಸಿಷನ್ ಮೆಟಲ್ ನ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂದ್ರೆ ದೇ ಶೋ ಮ್ಯಾಗ್ನೆಟಿಕ್ ಮೂಮೆಂಟ್. ಓಕೆ, ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸ್ಪಿನ್ ಆಫ್ ಇಲೆಕ್ಟ್ರಾನ್ ಅಂದ್ರೆ ಮ್ಯೂದಿಂದ ಡಿನೋಟ್ ಮಾಡ್ತೀವಿ. ಮ್ಯೂ ಅಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್. ಮ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ n ಇಂಟು n+2 ಅನ್ನೋ ಒಂದು ಫಾರ್ಮುಲಾ ಇದೆ. ದಿಸ್ ಮಚ್ ಬೋರ್ ಮ್ಯಾಗ್ನೆಟಾನ್ ಅನ್ನೋದು ಯೂನಿಟ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಮೂಮೆಂಟ್. ಎನ್ ಅಂದ್ರೆ ಏನು? ವೇರ್ ಎನ್ ಅಂದ್ರೆ ಏನು ಅಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಮ್ಯೂ ಇಸ್ ಗಿವನ್. ಸೊ ಏನು ಮ್ಯೂ ಅನ್ನ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಗಿವನ್ ಮ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 15 ಬೋರ್ ಮ್ಯಾಗ್ನೆಟಾನ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ವಿ ನೀಡ್ ಟು ಫೈಂಡ್? n ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಸೊ ಏನು ಫಾರ್ಮುಲಾ? ಇಲ್ಲಿ ಫಾರ್ಮುಲಾ ಇದೆ ನೋಡಿ, ಮ್ಯೂ ಇಸ್ ಈಕ್ವಲ್ ಟು n ಇಂಟು n+2 ಸ್ಕ್ವೇರ್ ರೂಟ್ ಆಫ್ n ಇಂಟು n+2 ಅನ್ನೋ ಒಂದು ಫಾರ್ಮುಲಾ ಇದೆ. ಸೊ ಮ್ಯೂ ಆಲ್ರೆಡಿ ಗೊತ್ತಿರೋದ್ರಿಂದ ಸೊ ಸ್ಕ್ವೇರ್ ರೂಟ್ ಆಫ್ 15 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ n ಇಂಟು n+2 ಅಂತ ಆಯ್ತು. ಸೊ ಎರಡು ಕಡೆ ಸ್ಕ್ವೇರ್ ಮಾಡೋಣ. ಓಕೆ,
squaring on both sides. Squaring on both sides. So ಏನಾಯ್ತು, ಯಾವ ರೀತಿ ಬರಿಬಹುದು? 15 is equal to n into n plus 2 ಅಂತ ಬರಿಬಹುದು ಅಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ n ಸ್ಕ್ವೇರ್ ಪ್ಲಸ್ 2n ಅಂತ ಬರಿಬಹುದು, ಇಸ್ ಈಕ್ವಲ್ ಟು 15 ಅಂತ ಬರಿಬಹುದು. ಸೊ ಇದನ್ನೇ ರಿಅರೇಂಜ್ ಮಾಡಿದ್ರೆ ನಮ್ಗೆ ಒಂದು ಇಕ್ವೇಶನ್ ಸಿಗತ್ತೆ. n ಸ್ಕ್ವೇರ್ ಪ್ಲಸ್ 2n ಮೈನಸ್ 15 ಇಸ್ ಈಕ್ವಲ್ ಟು 0 ಅನ್ನೋ ಒಂದು ಇಕ್ವೇಶನ್ ಸಿಗತ್ತೆ. ಈ 15 ಅನ್ನ ಆರ್ ಎಚ್ ಎಸ್ ಸೈಡ್ ಶಿಫ್ಟ್ ಮಾಡಿದ್ರೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ, ಸೊ ಇದರ ನಿಮ್ಗೆ ಗೊತ್ತಿದೆ ಈ ರೀತಿ ಇಕ್ವೇಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು, ಎನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ. ಓಕೆ, ಇಲ್ಲಿ ಲಾಸ್ಟ್ ಟರ್ಮ್ 15 ಇರೋದ್ರಿಂದ ಯೂಸ್ ಯುವರ್ ಮ್ಯಾಥಮೆಟಿಕಲ್ ನಾಲೆಜ್. ಸೊ ಇದನ್ನ ನಾನು ಈ ಮಿಡಲ್ ಟರ್ಮ್ 2n ಅನ್ನ ಈ ರೀತಿ ಸ್ಪ್ಲಿಟ್ ಮಾಡ್ತೇನೆ ನೋಡಿ. ಐ ಸ್ಪ್ಲಿಟ್ ದ ಮಿಡಲ್ ಟರ್ಮ್ ಆಸ್ n square plus 5n minus 3n minus 15 is equal to 0. I splitted the middle term like this. So ಇವಾಗ ನೀವು ಫ್ಯಾಕ್ಟರೈಸೇಷನ್ ಮಾಡಿ. ಇಲ್ಲಿ ನಾನು n ಸ್ಕ್ವೇರ್ ಮತ್ತೆ 3n ಅನ್ನ ಪೇರ್ ಅಪ್ ಮಾಡ್ತೇನೆ, 5n ಮತ್ತೆ 15 ಅನ್ನ ಪೇರ್ ಅಪ್ ಮಾಡ್ತೇನೆ. ಸೊ ಐ ರೈಟ್ ಇಟ್ ಆಸ್ n ಇಂಟು n ಮೈನಸ್ 3 ಪ್ಲಸ್ ಈಗ 5 ತಗೊಳ್ತೇನೆ. ಈ 5n ಅನ್ನ ಫ್ಯಾಕ್ಟರೈಸ್ ಮಾಡಿದಾಗ 5 ಇಂಟು n ಮೈನಸ್ 3 ಅಂತ ಬರುತ್ತೆ, ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಈ ರೀತಿ ಬರೀತೀನಿ, n ಪ್ಲಸ್ 5 ಇಂಟು n ಮೈನಸ್ 3 ಇಸ್ ಈಕ್ವಲ್ ಟು 0 ಅಂತ ಮಾಡ್ತೀನಿ. ಈ ರೀತಿ ಫ್ಯಾಕ್ಟರೈಸ್ ಮಾಡ್ಬೋದು ಅಲ್ವಾ ಇದನ್ನ? ಓಕೆ, ಸೊ ಇವಾಗ ಯಾವ ರೀತಿ ಬರೀಬಹುದು? n ಪ್ಲಸ್ 5 ಇಸ್ ಈಕ್ವಲ್ ಟು 0 or n minus 3 is equal to 0 ಆಗುತ್ತೆ ಅಲ್ವಾ? ವಿಚ್ ಇಂಪ್ಲೈಸ್ n equal to minus 5 or n equal to plus 3. ಈ minus 3 ಅನ್ನ ಆ ಕಡೆ ಶಿಫ್ಟ್ ಮಾಡಿದ್ರೆ plus 3 ಆಗುತ್ತೆ ಅಲ್ವಾ? ಸೊ minus 5 ಅನ್ನೋದು ಪಾಸಿಬಲ್ ಇಲ್ಲ, ವಿಚ್ ಇಸ್ ನಾಟ್ ಪಾಸಿಬಲ್. ಅನ್ಪೇರ್ಡ್ ಇಲೆಕ್ಟ್ರಾನ್ ನೆಗೆಟಿವ್ ಸೈನ್ ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಸೊ ವಿ ಕ್ಯಾನ್ ನೆಗ್ಲೆಕ್ಟ್ ದಿಸ್. ಓಕೆ, ಸೊ ನಮ್ಗೆ ಬೇಕಾಗಿರೋದು ಯಾವುದು? ದಿಸ್ ಒನ್, n equal to 3. ಸೊ ಯಾವುದು ಆಗಿದ್ರೆ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟು ಆಗಿದ್ರೆ ಆಪ್ಷನ್ ಡಿ, n equal to 3 ಅಂತ ಆಯ್ತು. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಸೊ ನೋಟ್ ಡೌನ್ ದಿಸ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಸೇಮ್ ಕೈಂಡ್ ಪ್ರಾಬ್ಲಮ್, ಸೇಮ್ ಫಾರ್ಮುಲಾ ಅಪ್ಲೈ ಮಾಡಬೇಕು ನಾವು. ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ mn ಪ್ಲಸ್ 4 ಅಯಾನ್ ಈಸ್ ನಿಯರ್ಲಿ. ಓಕೆ, mn ಪ್ಲಸ್ 4 ಅಯಾನಿನ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನ ಕಂಡುಹಿಡಿಬೇಕು. ಸೊ mn ಪ್ಲಸ್ 4 ಅಂದ್ರೆ ಏನು? ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ನಾವು ಫಸ್ಟ್ ಬರಿಬೇಕು. ಸೊ mn ನಲ್ಲಿ ಎಷ್ಟು ಇಲೆಕ್ಟ್ರಾನ್ಸ್ ಇರುತ್ತೆ? mn ಹ್ಯಾಸ್ 25 ಇಲೆಕ್ಟ್ರಾನ್ಸ್ ಅಲ್ವಾ? mn ಅಲ್ಲಿ 25 ಇಲೆಕ್ಟ್ರಾನ್ ಇರುತ್ತೆ ನ್ಯೂಟ್ರಲ್ ಮ್ಯಾಗ್ನೀಸ್ ಅಲ್ಲಿ. mn ಪ್ಲಸ್ 4 ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ ಆಗಿದ್ರೆ? 25 ಮೈನಸ್ ಪ್ಲಸ್ 4 ಅಂದ್ರೆ 4 ಇಲೆಕ್ಟ್ರಾನ್ ಹೋಯ್ತು, ಅಂದ್ರೆ ಎಷ್ಟಾಯ್ತು? 21 ಇಲೆಕ್ಟ್ರಾನ್ಸ್ ಆಯ್ತು ಅಲ್ವಾ? ಸೊ mnದು 25 ಇಲೆಕ್ಟ್ರಾನ್ಸ್ ಇರುತ್ತೆ. ಜಸ್ಟ್ ಅ ಮಿನಿಟ್. ಇದರ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರಿಬಹುದು ಆಗಿದ್ರೆ? ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಇಲ್ಲಿ ಅರ್ಗಾನ್ mnದು ನ್ಯೂಟ್ರಲ್ mnದು ಅರ್ಗಾನ್ 4s2 4d5 ಆಯ್ತು ಅಲ್ವಾ mnದು. ಓಕೆ, ಅದೇ ರೀತಿ mn ಪ್ಲಸ್ 4ದು ಏನಾಯ್ತು? ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಯ್ತು? ಸೊ ಎಷ್ಟು ಇಲೆಕ್ಟ್ರಾನ್ ರಿಮೂವ್ ಆಯ್ತು? 4 ಇಲೆಕ್ಟ್ರಾನ್ ರಿಮೂವ್ ಆಯ್ತು ಅಲ್ವಾ? ಸೊ ಏನಾಯ್ತು? ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಅರ್ಗಾನ್. ಸೊ ಯು ಹ್ಯಾವ್ ಟು ರಿಮೂವ್ 4 ಇಲೆಕ್ಟ್ರಾನ್ಸ್ ಫ್ರಮ್ mn, ಅಂದ್ರೆ 4s2 ದಿಂದ 2 ಇಲೆಕ್ಟ್ರಾನ್, ಇಲ್ಲಿಂದ 2 ಇಲೆಕ್ಟ್ರಾನ್. ಸೊ 4d3 ಆಯ್ತು ಅಲ್ವಾ? ಸೊ ದಿಸ್ ಇಸ್ 4d3 ಅಲ್ವಾ? ಕರೆಕ್ಟ್.
ಸೊ ಎಷ್ಟು ಅನ್ಪೇರ್ಡ್ ಇಲೆಕ್ಟ್ರಾನ್ ಆಯ್ತು ಆಗಿದ್ರೆ ಇದನ್ನ ನಾನು ಈ ರೀತಿ ಡಯಾಗ್ರಾಮ್ ಹಾಕಿ ಬರೆದ್ರೆ ಅರ್ಗಾನ್ ಅನ್ನ ನಾನು ಆಸ್ ಇಟ್ ಈಸ್ ಇಡ್ತೇನೆ. 4d3 ಇಲೆಕ್ಟ್ರಾನ್ ಅನ್ನ ಹೇಗೆ ಬರಿಬಹುದು? ಜಸ್ಟ್ ಅ ಮಿನಿಟ್. ಓಕೆ ಓಕೆ 4d ಇಲೆಕ್ಟ್ರಾನ್ ಅನ್ನ 4d3 ಇಲೆಕ್ಟ್ರಾನ್ ಅನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬಹುದು? ಡಿ ಆರ್ಬಿಟಲ್ಸ್ ಅಲ್ಲಿ ದರ್ ಆರ್ 5 ಡಿ ಆರ್ಬಿಟಲ್ಸ್, ರೈಟ್? ಸೊ ಹುಂಡ್ಸ್ ರೂಲ್ ಪ್ರಕಾರ ಫಸ್ಟ್ ಒಂದೊಂದು ಆರ್ಬಿಟಲ್ಗೆ ಒಂದೊಂದು ಇಲೆಕ್ಟ್ರಾನ್ ಅನ್ನ ಫಿಲ್ ಮಾಡೋಣ. ಆಯ್ತು, 3 ಇಲೆಕ್ಟ್ರಾನ್ ಫಿಲ್ ಆಯ್ತು. ದರ್ಫೋರ್ n ಈಕ್ವಲ್ ಟು ಎಷ್ಟಾಯ್ತು? Therefore, Mn plus 4 has how many unpaired electrons? 3 unpaired electrons implies n equal to 3 ಅಂತ ಆಯ್ತು ಅಲ್ವಾ? n equal to 3 ಅಂತ ಆಯ್ತು. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಸೊ ವಿ ನೋ ದಟ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ವಿ ನೋ ದಟ್ mu is equal to n into n plus 2 under root this much Bohr magneton ಅಂತ ಆಯ್ತು. ಅಂಡರ್ ರೂಟ್ n into n plus 2. n ಎಷ್ಟು ಆಗಿದ್ರೆ 3 into 3 plus 2 ಅಂತ ಆಯ್ತು. So it is equal to root 15 Bohr magneton ಅಂತ ಆಯ್ತು ಅಲ್ವಾ? ಸೊ ರೂಟ್ 15 ಅಂದ್ರೆ ಎಷ್ಟಾಯ್ತು? ಸೊ ರೂಟ್ 15 ವ್ಯಾಲ್ಯೂ ನಿಯರ್ಲಿ ಈಕ್ವಲ್ ಟು 3.87 ಬೋರ್ ಮ್ಯಾಗ್ನೆಟಾನ್ ಅಂತ ಆಯ್ತು. ಸೊ 3.87 ಯಾವುದಕ್ಕೆ ನಿಯರ್ ಇದೆ? ಆಪ್ಷನ್ ಎ 3 ಇದೆ, ಆಪ್ಷನ್ ಬಿ 6 ಇದೆ, ಆಪ್ಷನ್ ಸಿ 4 ಬೋರ್ ಮ್ಯಾಗ್ನೆಟಾನ್ ಇದೆ, ಆಪ್ಷನ್ ಡಿ 5 ಇದೆ. ಸೊ 3.87 ಇಲ್ಲಿ ಡೆಸಿಮಲ್ ನಂಬರ್ ನೋಡಿ, ಡೆಸಿಮಲ್ ಪೋರ್ಷನ್ ಕನ್ಸಿಡರ್ ಮಾಡಿ. ಇಟ್ ಈಸ್ ಮೋರ್ ದನ್ 50 ಇದೆ ಅಲ್ವಾ? ಸೊ ವಿ ಶಾಲ್ ಕನ್ಸಿಡರ್ the right option as option C. 4 Bohr magneton is our right answer. So which is approximately equal to 4 Bohr magneton ಅಂತ ಬರಿಬಹುದು. I hope it is clear to you. Okay, so write down this. We will move on to the next question. Okay. Okay, a yellow precipitation formed during chromyl chloride test is chemically ಯಾವುದು? chromic acid, lead chromate, lead acetate, sodium chromate. ಸೊ ನಾನು ಇದನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅನ್ನ ಕ್ಲೋರೈಡ್ ಅಯಾನ್ ಕೊಟ್ಟ ಸ್ಯಾಂಪಲ್ ಅಲ್ಲಿ ಇದೆಯಾ ಇಲ್ವಾ ಅಂತ ಡಿಟರ್ಮೈನ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಒಂದ್ ಕೊಟ್ಟಿರೋ ಸ್ಯಾಂಪಲ್ ಅಲ್ಲಿ ಕ್ಲೋರೈಡ್ ಅಯಾನ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಇಂದ ಫೈಂಡ್ ಔಟ್ ಮಾಡ್ತಾರೆ ಅಂತ. ಸೊ ಇದರ ರಿಯಾಕ್ಷನ್ ಅನ್ನ ನಾನು ಡೀಟೇಲ್ ಆಗಿ ಇಲ್ಲಿ ಬರ್ದಿದ್ದೇನೆ ನಾನು. ದಿಸ್ ಇಸ್ ದ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅಲ್ವಾ? ಫಸ್ಟ್ ಏನ್ ಮಾಡ್ತಾರೆ? ಫಸ್ಟ್ ಸ್ಟೆಪ್ ಅಲ್ಲಿ ಒಂದ್ ಸ್ಯಾಂಪಲ್ ತಗೊಳ್ತಾರೆ, ಅದಕ್ಕೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಮತ್ತೆ H2SO4 ಹಾಕಿದ್ರೆ ನಿಮ್ಗೆ ಕ್ರೋಮೈಲ್ ಕ್ಲೋರೈಡ್ ಫ್ಯೂಮ್ ಸಿಗತ್ತೆ ಅಲ್ವಾ? ಇಟ್ ಈಸ್ ಅ ರೆಡ್ ಫ್ಯೂಮ್. ಓಕೆ, ಈ ರೆಡ್ ಫ್ಯೂಮ್ ಅನ್ನ NaOH ಸೊಲ್ಯೂಷನ್ ಪಾಸ್ ಮಾಡಿದಾಗ ನಿಮ್ಗೆ ಸೋಡಿಯಂ ಕ್ರೋಮೇಟ್ ಅನ್ನು ಎಲ್ಲೋ ಸೊಲ್ಯೂಷನ್ ಸಿಗುತ್ತೆ. ಇಟ್ ಈಸ್ ನಾಟ್ ಅ ಪ್ರೆಸಿಪಿಟೇಷನ್. ಸೋಡಿಯಂ ಕ್ರೋಮೇಟ್ ಇಸ್ ಅ ಸೊಲ್ಯೂಷನ್. ಓಕೆ, ಸೊಲ್ಯೂಷನ್ ಕಲರ್ ಎಲ್ಲೋ ಇರುತ್ತೆ. ಇಟ್ ಇಸ್ ನಾಟ್ ಅ ಪ್ರೆಸಿಪಿಟೇಷನ್. ಈ ಸೋಡಿಯಂ ಕ್ರೋಮೇಟ್ಗೆ ಲೆಡ್ ಎಸಿಟೇಟ್ ಅನ್ನ ಹಾಕಿದಾಗ ಲೆಡ್ ಕ್ರೋಮೇಟ್ ಅನ್ನೋ ಒಂದು ಪ್ರಾಡಕ್ಟ್ ಬರುತ್ತೆ, ಅದರಲ್ಲಿ ಎಲ್ಲೋ ಪ್ರೆಸಿಪಿಟೇಷನ್ ಫಾರ್ಮ್ ಆಗುತ್ತೆ. ಆಗ ಎಲ್ಲೋ ಪ್ರೆಸಿಪಿಟೇಷನ್ ಫಾರ್ಮ್ ಆಗುತ್ತೆ ಮತ್ತೆ ಸೋಡಿಯಂ ಎಸಿಟೇಟ್ ಅನ್ನೋ ಬೈ ಪ್ರಾಡಕ್ಟ್ ಬರುತ್ತೆ. ಸೊ ದಿಸ್ ಈಸ್ ದ ಸ್ಟೆಪ್. ಸೊ ಕ್ವಶನ್ ಏನ್ ಕೇಳಿದ್ದಾರೆ ಹಂಗಿದ್ರೆ, a yellow precipitation formed
ಡ್ಯೂರಿಂಗ್ ದ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಈಸ್ ಕೆಮಿಕಲಿ. ಸೊ ಯೆಲ್ಲೋ ಪ್ರೆಸಿಪಿಟೇಷನ್ ಅಂದ್ರೆ ಯಾವುದು ಇಲ್ಲಿ? Just a minute. What is yellow precipitation? Just look at the test. So lead chromate. So lead chromate ಅನ್ನೋದು ಒಂದು ಕಂಪೌಂಡ್ ಫಾರ್ಮ್ ಆಗೋದ್ರಿಂದ ಯೆಲ್ಲೋ ಪ್ರೆಸಿಪಿಟೇಷನ್ ಬರುತ್ತೆ. ಸೊ ಯಾವ್ದು ಆಗಿದ್ರೆ ಯೆಲ್ಲೋ ಪ್ರೆಸಿಪಿಟೇಷನ್ ಇಲ್ಲಿ ಕೊಟ್ಟಿರೋ ಕ್ವಶನ್ ಅಲ್ಲಿ ಲೆಡ್ ಕ್ರೋಮೇಟ್. ಸೊ ಲೆಡ್ ಕ್ರೋಮೇಟ್ ಇಸ್ ದ ಆನ್ಸರ್. ಸೊ ಪಿ ಬಿ ಇಲ್ಲಿ ನೋಡಿ, PbCrO4. PbCrO4. It is lead chromate. It is yellow precipitation. So chemical name ಯಾವುದು ಅದರದ್ದು? lead chromate. So right answer is option B. Okay. ಸೊ ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಕ್ವಶನ್ ಅನ್ನ ಬೇರೆ ರೀತಿ ಕೇಳಿದ್ದಾರೆ. ಸೊ ಲಾಸ್ಟ್ ಟೈಮ್ ನೀವು ರಿಯಾಕ್ಷನ್ ಅನ್ನ ಬರ್ಕೊಂಡ್ರೆ ಈ ಕ್ವಶನ್ ಗೆ ಆನ್ಸರ್ ಅನ್ನ ಅದನ್ನ ನೋಡಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ. 8th ಕ್ವಶನ್ ನೋಡಿ. The spin-only magnetic moment of the Fe2 plus ion in Bm is approximately ಕೇಳಿದ್ದಾರೆ. ಅಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಇದೇ ರೀತಿ ಕ್ವಶನ್ ಅನ್ನ ನಾವು ಜಸ್ಟ್ ಸಾಲ್ವ್ ಮಾಡಿದ್ದೇವೆ. ಸೊ ಎಫ್ ಇದು ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? ಎಫ್ ಇದಲ್ಲಿ 26 ಇಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ? ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ? ಆರ್ಗಾನ್ 4s2 4d6 ಇರುತ್ತೆ. ಓಕೆ. Fe2 ಪ್ಲಸ್ ಅಯಾನ್ ಅಂದ್ರೆ ಈ 26 ಇಲೆಕ್ಟ್ರಾನ್ ಅಲ್ಲಿ ಇಂದ 2 ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು? ವಿಚ್ ಇಂಪ್ಲೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಯ್ತು? ಆರ್ಗಾನ್ 2 ಇಲೆಕ್ಟ್ರಾನ್ ಇಲ್ಲಿ ಎಸ್ ಸಬ್ಶೆಲ್ ಇಂದ ಹೋಯ್ತು ಅಂದ್ರೆ 4d6 ಉಳಿತು ಅಲ್ವಾ? ಸೊ 4d6 ಇದ್ರೆ ಡಯಾಗ್ರಾಮ್ ಅನ್ನ ಬರೆದ್ರೆ ಆರ್ಗಾನ್ 1 2 3 4 5. ಸೊ ಈ 6 ಇಲೆಕ್ಟ್ರಾನ್ ಅನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದು? ಫಸ್ಟ್ ಹುನ್ಸ್ ರೂಲ್ ಅಪ್ಲೈ ಮಾಡಿ ಒಂದೊಂದು ಇಲೆಕ್ಟ್ರಾನ್ ಅನ್ನ ಈ ರೀತಿ ಒಂದೊಂದು ಆರ್ಬಿಟಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 5 electrons got distributed. ರಿಮೈನಿಂಗ್ 1 electron ಅನ್ನ ಈ ರೀತಿ ಪೇರ್ ಅಪ್ ಮಾಡೋಣ. ಸೊ ಹೌ ಮೆನಿ ಅನ್ಪೇರ್ಡ್ electrons? ವಿಚ್ ಇಂಪ್ಲೈಸ್ 1 2 3 4 unpaired electrons implies n equal to 4 ಅಂತ ಆಯ್ತು ಅಲ್ವಾ? n equal to 4 ಅಂತ ಆಯ್ತು. ಸೊ ಫಾರ್ಮುಲಾ ಗೊತ್ತಿದೆ ಅಲ್ವಾ? mu is equal to under root n into n plus 2 ಅನ್ನೋ ಒಂದು ಫಾರ್ಮುಲಾ ನಮ್ಗೆ ಗೊತ್ತಿದೆ ಅಲ್ವಾ? ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ n. ಎಷ್ಟು? 4 into 4 plus 2 ಅಂತ ಆಯ್ತು ಅಲ್ವಾ? 4 into 4 plus 2 ಅಂದ್ರೆ it is equal to under root 4 plus 2 is 6. 6 4 the it is root 24 ಅಂತ ಆಯ್ತು ಅಲ್ವಾ? root 24 ಅಂತ ಆಯ್ತು. ಸೊ which is so to root 25 ಅಂದ್ರೆ ಎಷ್ಟು? it is equal to 5 plus or minus 5. ಇಲ್ಲಿ 5 ಅಂತ ತಗೊಳ್ಳೋಣ ಅಲ್ವಾ? root 25 ಅಂದ್ರೆ 5. ಸೊ root 25 ಅಂದ್ರೆ which is nearly equal to 5. ಸೊ ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟು ಅಂದ್ರೆ 4.9 ಸಮಥಿಂಗ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 5. ಸೊ ನಿಯರೆಸ್ಟ್ ಆನ್ಸರ್ ಯಾವುದು? ಅಪ್ರಾಕ್ಸಿಮೇಟ್ಲಿ ಅಂತ ಕೇಳಿದ್ದಾರೆ. ನಿಯರೆಸ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ದಿಸ್ ಮಚ್ ಬೋರ್ ಮ್ಯಾಗ್ನೆಟಾನ್ ಅಂತ ಹೇಳ್ಬೋದು. ಓಕೆ.
5 ಬೋರ್ ಮ್ಯಾಗ್ನೆಟಾನ್ ಅಂತ ಹೇಳ್ಬೋದು. ರೈಟ್ ಡೌನ್ ದಿಸ್. ಓಕೆ, ಸಿಮಿಲರ್ ಕ್ವಶನ್ ಇದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಮ್ಯಾಗ್ನೆಟಿಕ್ ಮೂಮೆಂಟ್ 1.75 BM ಅಂತ ಕೇಳಿದ್ದಾರೆ. ಸೊ ಟಿಟಾನಿಯಂ +3, ನಾನು ಡೈರೆಕ್ಟ್ ಆಗಿ ಬರೀತೀನಿ. ಟಿಟಾನಿಯಂ, ಆಪ್ಷನ್ ಅನಾಲಿಸಿಸ್ ಅನ್ನ ಮಾಡೋಣ. ಆಪ್ಷನ್ ಎ ಟಿಟಾನಿಯಂ. ಸೊ ಟಿಟಾನಿಯಂ ಎಷ್ಟಿರುತ್ತೆ? ಆಕ್ಚುಲಿ ಟಿಟಾನಿಯಂ ಅಂದ್ರೆ 22 electrons ಇರುತ್ತೆ ಅಲ್ವಾ? ಸೊ implies electronic configuration is equal to argon 4s2 4d2 ಇರುತ್ತೆ ಅಲ್ವಾ? ಇವಾಗ ಟಿಟಾನಿಯಂ +3 ಅಂದ್ರೆ 22 electron ಇಂದ 3 electron ರಿಮೂವ್ ಆಯ್ತು ಅಂತ ಅರ್ಥ ಟಿಟಾನಿಯಂ ಇಂದ ಅಲ್ವಾ? ಸೊ ಇಂಪ್ಲೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಾಯ್ತು? ಅರ್ಗಾನ್, ಸೊ ಇಲ್ಲಿ 4s2 ದಿಂದ 2 electron, ಡಿ ದಿಂದ 1 electron, ಸೊ 4d 1 ಉಳಿತು ಅಲ್ವಾ? ವಿಚ್ ಇಂಪ್ಲೈಸ್, ಇಲ್ಲಿ ಡಯಾಗ್ರಾಮ್ ನೋಡಿ, argon 1 2 3 4 5, so 1 electron ಆಯ್ತು, which implies n equal to, which implies 1 unpaired electron implies n equal to 1 ಆಯ್ತು. ಸೊ n equal to 1 ಅಂದ್ರೆ, ಸೊ ಇವಾಗ therefore mu is equal to n into n plus 2 ಅಂದ್ರೆ, which is equal to n ಜಾಗದಲ್ಲಿ 1 ಇಟ್ರೆ 1 into 1 plus 2 ಅಂತ ಅಂದ್ರೆ, which is equal to √3 ಅಂದ್ರೆ approximately equal to ಎಷ್ಟಾಯ್ತು? It lies between √3, which lies between ಎಷ್ಟು? √1 ಅಂದ್ರೆ 1, √4 ಅಂದ್ರೆ 2, which lies between √3 lies between ಎಷ್ಟು? √4 2 ಅಲ್ವಾ? ಸೊ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಇಲ್ಲಿ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟು ಬರುತ್ತೆ? 1.75 ಅಂತ ಬರುತ್ತೆ. ಸೊ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿರ್ಬೇಕು? 1 ಇರ್ಬೇಕು, n equal to 1 ಇದ್ದಾಗ. n equal to 2 ಇದ್ದಾಗ 1.75 ಬರಲ್ಲ. ಸೊ ಮೋಸ್ಟ್ ಪ್ರೊಬಬಲಿ ಆನ್ಸರ್ ಏನಾಗಿರುತ್ತೆ ಹೇಳಿ? ಆಪ್ಷನ್ ಏನೇ ಆಗಿರುತ್ತೆ. ಓಕೆ, ಯಾಕಂದ್ರೆ ಟಿಟಾನಿಯಂ ಅಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುವಾಗ ಮ್ಯಾಗ್ನೆಟಿಕ್ ಮೂಮೆಂಟ್ ಇಷ್ಟು ಬರುತ್ತೆ. ಓಕೆ, ಸೊ ಇವಾಗ ನಮ್ಮ ಆನ್ಸರ್ ಏನು? ಆಪ್ಷನ್ ಏನೇ ಆಗಿರುತ್ತೆ. ಬಟ್ ಲೆಟ್ ಅಸ್ ಅನಲೈಸ್ ರಿಮೈನಿಂಗ್ ಆಪ್ಷನ್. ಬೇರೆ ಆಪ್ಷನ್ ಅನ್ನು ಒಂದ್ಸಲ ನೋಡ್ಬಿಡೋಣ ಆಯ್ತಾ? ಸೊ ಆಪ್ಷನ್ ಬಿ ದಲ್ಲಿ ಏನಿದೆ? ವೆನಾಡಿಯಂ +3 ಅಂತ ಇದೆ. ಸೊ ನಾರ್ಮಲ್ ವೆನಾಡಿಯಂದು, ನ್ಯೂಟ್ರಲ್ ವೆನಾಡಿಯಂದು ಅಟಾಮಿಕ್ ನಂಬರ್ ಎಷ್ಟಿದೆ ಅಂದ್ರೆ 23 ಇದೆ. ಸೊ 23 electrons ಇರುತ್ತೆ, ವಿಚ್ ಇಂಪ್ಲೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಅಂದ್ರೆ argon 4s2 4d3 ಅಂತ ಬರುತ್ತೆ ಆಯ್ತಾ? ಸೊ ವೆನಾಡಿಯಂ +3 ಅಂತ ಕೇಳಿದಾರಲ್ವಾ? ವೆನಾಡಿಯಂ +3 ಅಂದ್ರೆ which is equal to 23 electrons ಅಲ್ಲಿ 3 electron ಹೋಯ್ತು ಅಂತ ಅರ್ಥ ಅಲ್ವಾ? 23 - 3 is equal to 21 electrons, which implies electronic configuration ಏನಾಗಿರುತ್ತೆ ಅಂದ್ರೆ is equal to argon 3 electron ಹೋಯ್ತು ಅಂದ್ರೆ 4d2 ಆಗಿರುತ್ತೆ. ಸೊ ಇದರ ಡಯಾಗ್ರಾಮ್ ನೋಡಿ ಈ ರೀತಿ 1 2 3 4 5. ಸೊ ಹುನ್ಸ್ ರೂಲ್ ಅಪ್ಲೈ ಮಾಡಿ ಈ 2 electron ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ಇಂಪ್ಲೈಸ್ 2 unpaired electrons, which implies n equal to 2 ಅಂತ ಆಯ್ತು. ಸೊ ಮ್ಯೂ ಎಷ್ಟು ಬರುತ್ತೆ ನೋಡಿ? ಮ್ಯೂ ಜಾಸ್ತಿನೇ ಬರುತ್ತೆ. ಓಕೆ,
mu is equal to ಅಂಡರ್ ರೂಟ್ ನಾನು n equal to 2 ಅಂತ ಡೈರೆಕ್ಟ್ ಆಗಿ ಬರಿತೀನಿ. 2 into 2 plus 2 ಅಂದ್ರೆ it is equal to root 8 approximately equal to ಎಷ್ಟು 2.9 something ಬರುತ್ತೆ. ಸೊ ಇದು ಅಲ್ಲ. ಸೊ ಆಪ್ಷನ್ ಬಿ ಎಲಿಮಿನೇಟ್ ಮಾಡಬಹುದು. ಓಕೆ, ಆಮೇಲೆ ಆಪ್ಷನ್ ಸಿ ಅಂದ್ರೆ CR+3 ಅಂತ ಬರುತ್ತೆ ಅಲ್ವಾ. ಆಪ್ಷನ್ ಸಿ ಅಂದ್ರೆ CR+3. ನಾರ್ಮಲ್ ಕ್ರೋಮಿಯಂದು ಎಷ್ಟಿರುತ್ತೆ? 24 ಇಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. ನಾರ್ಮಲ್ ಕ್ರೋಮಿಯಂ ಅಲ್ಲಿ 24 ಇಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. ವಿಚ್ ಇಂಪ್ಲೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಅಂದ್ರೆ argon 4s2 4d4 ಇರುತ್ತೆ ಅಲ್ವಾ. ಕ್ರೋಮಿಯಂ +3 ಅಂದ್ರೆ ಇಸ್ ಈಕ್ವಲ್ ಟು 24 ಇಲೆಕ್ಟ್ರಾನ್ ಅಲ್ಲಿ 3 ಇಲೆಕ್ಟ್ರಾನ್ ರಿಮೂವ್ ಆಯ್ತು ಅಂತ ಅರ್ಥ ಅಲ್ವಾ. CR+3 ಅಂದ್ರೆ ಈಕ್ವಲ್ ಟು 21 ಇಲೆಕ್ಟ್ರಾನ್ ಆಯ್ತು. ವಿಚ್ ಇಂಪ್ಲೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂದ್ರೆ ಅರ್ಗಾನ್. ಸೊ ಇಲ್ಲಿ S2 ದಿಂದ 1 ಇಲೆಕ್ಟ್ರಾನ್, D ದಿಂದ 1 ಇಲೆಕ್ಟ್ರಾನ್. ಸೊ ಇಟ್ ಈಸ್ 4d3 ಆಗಿರುತ್ತೆ. ಇದರ ಡಯಾಗ್ರಾಮ್ ಬೇಕಿದ್ರೆ ನೋಡಿ. 1 2 3 4 5 ಅಂದ್ರೆ ಹುಂಸ್ ರೂಲ್ ಅಪ್ಲೈ ಮಾಡಿ 3 ಇಲೆಕ್ಟ್ರಾನ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ವಿಚ್ ಇಂಪ್ಲೈಸ್ n equal to which implies n equal to 3 ಆಗಿರುತ್ತೆ. 3 ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುತ್ತೆ ಅಲ್ವಾ. n equal to 3 ಆಗಿರುತ್ತೆ. ಸೊ ಮ್ಯೂ ಎಷ್ಟು ಬರುತ್ತೆ? mu is equal to root of 3 into 3 plus 2 ಅಂದ್ರೆ it is equal to 3 plus 2 is 5 root 15 ಬರುತ್ತೆ. root 15 ಬೋರ್ ಮ್ಯಾಗ್ನೆಟಾನ್ ಅಂದ್ರೆ approximately which is greater than 3. ಓಕೆ, ಸೊ ಗ್ರೇಟರ್ ದನ್ 3 ಬರುತ್ತೆ. ಸೊ ಏನು ಆಪ್ಷನ್ ಸಿ ಕೂಡ ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಡಿ ನೋಡೋಣ. ಆಪ್ಷನ್ ಡಿ ಅಂದ್ರೆ ನಾರ್ಮಲ್ ಐರನ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ? 26 ಇಲೆಕ್ಟ್ರಾನ್ಸ್ ಇರುತ್ತೆ. ವಿಚ್ ಇಂಪ್ಲೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಕ್ವಲ್ ಟು ಅರ್ಗಾನ್ 4s2 4d6 ಆಗಿರುತ್ತೆ. Fe+3 ಅಂದ್ರೆ 26 ಇಲೆಕ್ಟ್ರಾನ್ ಅಲ್ಲಿ ಔಟ್ ಆಫ್ 26 ಇಲೆಕ್ಟ್ರಾನ್ಸ್ 3 ಇಲೆಕ್ಟ್ರಾನ್ ರಿಮೂವ್ ಆಯ್ತು ಅಂತ ಅರ್ಥ ಅಲ್ವಾ. +3 ಅಂದ್ರೆ 3 electrons ಆರ್ ರಿಮೂವ್. ಸೊ 3 electrons ಅನ್ನ ಕಳೆದ್ರೆ ಇಟ್ ವಿಲ್ ಬಿಕಮ್ 23 electrons we have to distribute. ಇಂಪ್ಲೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? ಇಲ್ಲಿ 4s2 ದಿಂದ 2 ಇಲೆಕ್ಟ್ರಾನ್, D ದಿಂದ 1 ಇಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಅರ್ಗಾನ್ 4d ಎಷ್ಟಾಯ್ತು? 5 ಅಂತ ಆಗುತ್ತೆ. ಸೊ ಡಯಾಗ್ರಾಮ್ ಅನ್ನ ಬರೆಯೋದಾದ್ರೆ ಅರ್ಗಾನ್ 1 2 3 4 5 1 2 3 4 5. ಸೊ 5 ಇಲೆಕ್ಟ್ರಾನ್ ಅಂದ್ರೆ ಒಂದನ್ನ ಹುಂಡ್ಸ್ ರೂಲ್ ಅಪ್ಲೈ ಮಾಡಿ ಒಂದೊಂದು ಎಲೆಕ್ಟ್ರಾನ್ ಅನ್ನ ಫಸ್ಟ್ ಒಂದೊಂದು ಆರ್ಬಿಟಲ್ ಅಲ್ಲಿ ಫಿಲ್ ಮಾಡೋಣ. ವಿಚ್ ಇಂಪ್ಲೈಸ್ ಎಷ್ಟು ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುತ್ತೆ? 5 ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆ ನೋಡಿ ಇಲ್ಲಿ. ವಿಚ್ ಇಂಪ್ಲೈಸ್ n equal to 5 ಅಂತ ಆಯ್ತು. ಸೊ ಬೋರ್ ಮ್ಯಾಗ್ನೆಟಾನ್ ಅದು ಸೊ ಮ್ಯೂ ಏನಾಯ್ತು? ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ 5 into 5 plus 2 ಅಂದ್ರೆ 5 plus 2 ಅಂದ್ರೆ it will become 5 plus 2 is 7. 7 5s are 35 under root 35 which is greater than 5. Bohr magneton which is greater than 5. So option D ಕೂಡ eliminate ಮಾಡಬಹುದು. So option A is the correct answer. So ಇಲ್ಲಿ ನೋಡಿ ಇಂತಹ ಕ್ವಶನ್ ಗೆ ಸೊ ಯೂಶುವಲಿ ಈ ವ್ಯಾಲ್ಯೂ ಯಾವಾಗ ಬರುತ್ತೆ ಅಂದ್ರೆ ದಿಸ್ ವ್ಯಾಲ್ಯೂ ಮ್ಯಾಗ್ನೆಟಿಕ್ ಮೂಮೆಂಟ್ ವ್ಯಾಲ್ಯೂ ಇಷ್ಟು ಯಾವಾಗ ಬರುತ್ತೆ ಅಂದ್ರೆ n equal to 1 ಇದ್ದಾಗ, ಅಂದ್ರೆ 1 ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುವಾಗ.
ಸೊ ಡೈರೆಕ್ಟ್ಲಿ ಫಸ್ಟ್ ಆಪ್ಷನ್ಗೆ ನಿಮ್ಗೆ 1 ಅನ್ಪೇರ್ಡ್ ಇಲೆಕ್ಟ್ರಾನ್ ಸಿಕ್ತು, ಡೈರೆಕ್ಟ್ ಆಗಿ ಇದೇ ಆನ್ಸರ್ ಅಂತ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಕ್ವಿಕ್ ಆಗಿ, ಅಂದ್ರೆ ಸಿಇಟಿ ದಲ್ಲಿ ನಿಮ್ಗೆ ಜಾಸ್ತಿ ಟೈಮ್ ಇರಲ್ಲ ಅಲ್ವಾ ಕ್ವಶನ್ ಸಾಲ್ವ್ ಮಾಡ್ಬೇಕಿದ್ರೆ. ಸೊ ಆವಾಗ ಈ ರೀತಿ ನೀವು ಕ್ವಿಕ್ ಆಗಿ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ದಿಸ್ ಇಸ್ ದ ಏನು ಟ್ರಿಕ್. ಸೊ ನಾನು ಡೀಟೇಲ್ ಆಗಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎಲ್ಲ ಆಪ್ಷನ್ಸ್ ಅನ್ನು, ಆಯ್ತಾ. ಇವಾಗ ಕ್ವಶನ್ ನಂಬರ್ 10. ಸೊ ಸಿಮಿಲರ್ ಕ್ವಶನ್ ಇದೆ ನೋಡಿ ಮಕ್ಕಳೇ. The spin only magnetic moment of Ni2 plus in aqueous solution would be. ಸೊ ನಿಕ್ಕೆಲ್ದು ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಈಗ ಮತ್ತೆ ಅದನ್ನೇ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನೇ ಕಂಡುಹಿಡಿಯೋಣ. ನಿಕ್ಕೆಲ್ದಲ್ಲಿ ಎಷ್ಟಿರುತ್ತೆ ಇಲೆಕ್ಟ್ರಾನ್ಸ್? 28 ಇಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲಿ ಅಟಾಮಿಕ್ ನಂಬರ್ 28 ಕೊಟ್ಟಿದ್ದಾರಲ್ವಾ. ಸೊ ವಿಚ್ ಇಂಪ್ಲೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿರುತ್ತೆ ನಿಕ್ಕೆಲ್ದು? ಅರ್ಗಾನ್ 4s2 3d8 ಆಗಿರುತ್ತೆ ಅಲ್ವಾ ನಿಕ್ಕೆಲ್ದು. ಬಟ್ ನಿಕ್ಕೆಲ್ +2 ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ನಿಕ್ಕೆಲ್ +2 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದರಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ ಅಂದ್ರೆ 28 ಇಲೆಕ್ಟ್ರಾನ್ ಅಲ್ಲಿ ನಿಕ್ಕೆಲ್ +2 ಅಂದ್ರೆ 2 ಇಲೆಕ್ಟ್ರಾನ್ ಲಾಸ್ ಆಯ್ತು, ವಿಚ್ ಇಸ್ ಈಕ್ವಲ್ ಟು 26 ಇಲೆಕ್ಟ್ರಾನ್, ವಿಚ್ ಇಂಪ್ಲೈಸ್ electronic configuration is argon ಎಷ್ಟು 26 ಇಲೆಕ್ಟ್ರಾನ್ ಅಲ್ಲಿ 3 ಇಲೆಕ್ಟ್ರಾನ್ ಹೋಯ್ತು ಅಂದ್ರೆ 2 ಇಲ್ಲಿಂದ ಮತ್ತೆ ಒಂದು ಡಿ ಆರ್ಬಿಟ್ ಡಿ ಸಬ್ಶೆಲ್ ಇಂದ ಹೋಯ್ತು ಅಂದ್ರೆ ಇಟ್ ವಿಲ್ ಬಿಕಮ್ 3d7 ಕಾನ್ಫಿಗರೇಷನ್ ಆಗಿರುತ್ತೆ. ಸೊ ಇದರ ಡೈಗ್ರಾಮ್ ಬೇಕಿದ್ರೆ argon 1 2 3 4 5. ಸೊ 7 ಇಲೆಕ್ಟ್ರಾನ್ ಅನ್ನ ಹುನ್ಸ್ ರೂಲ್ ಪ್ರಕಾರ ಫಸ್ಟ್ ಜಸ್ಟ್ ಮಿನಿಟ್ ಹುನ್ಸ್ ರೂಲ್ ಅಪ್ಲೈ ಮಾಡಿ ಫಸ್ಟ್ ಒಂದೊಂದು ಇಲೆಕ್ಟ್ರಾನ್ ಅನ್ನ ಫಿಲ್ ಮಾಡೋಣ. ಸೊ 5 ಇಲೆಕ್ಟ್ರಾನ್ಸ್ ಫಿಲ್ ಆಯ್ತು, ಮತ್ತೆ ಎಷ್ಟು ಉಳಿತು? 2 ಉಳಿತು. ಸೊ ಪೇರ್ ಅಪ್ ಮಾಡೋಣ. ಓಕೆ, ಸೊ ಎಷ್ಟು ಅನ್ಪೇರ್ಡ್ ಇಲೆಕ್ಟ್ರಾನ್ ಇರಿತು? 1 2 3 ಅಂದ್ರೆ equal to 3 implies 3 unpaired electrons. Therefore n equal to 3 ಅಂತ ಆಯ್ತು ಅಲ್ವಾ. ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ 3 ಅಂತ ಆಯ್ತು. ಸೊ ನಮ್ಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ಮುಲಾ ಏನು? ಇಲ್ಲಿ ನೋಡಿ, ಮ್ಯೂ. ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದ್ರೆ ಮ್ಯೂ. ಮ್ಯೂ ಇಸ್ ಈಕ್ವಲ್ ಟು ಅಂಡರ್ ರೂಟ್ n into n+2 ದಿಸ್ ಮಚ್ ಬೋರ್ ಮ್ಯಾಗ್ನೆಟಾನ್ ಅಂತ ಒಂದು ಫಾರ್ಮುಲಾ ಇದೆ ಅಲ್ವಾ. ಸೊ n ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಮ್ಯೂ ಈಕ್ವಲ್ ಟು n ಅಂದ್ರೆ ಎಷ್ಟು ಬಂತು? 3 ಇದೆ. ಸೊ 3 ಇಂಟು 3 + 2 ಅಂತ ಇದೆ. ಎಷ್ಟಾಯ್ತು? √15 ಅಂತ ಆಯ್ತು. √15 ಬೋರ್ ಮ್ಯಾಗ್ನೆಟಾನ್ ಅಂತ ಆಯ್ತು. ಸೊ ಇದ್ರ √15 ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಇಲ್ಲ. ಇಲ್ಲಿ ಆಪ್ಷನ್ ಅಲ್ಲಿ ರೂಟ್ ಫಾರ್ಮುಲಾ ನಿಮ್ಗೆ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಇದೆ ನೋಡಿ, √15 ಬೋರ್ ಮ್ಯಾಗ್ನೆಟಾನ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ಅಲ್ಲ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. 11th question. So 11th, just a minute.
ಓಕೆ, ಸೊ ಕ್ವಶನ್ ಏನಿದೆ ಅಂತ ನೋಡಿ. 11th ಕ್ವಶನ್. ದ ಸಿಲ್ವರ್ ಅಯೋಡೈಡ್ ಈಸ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಆರ್ಟಿಫಿಷಿಯಲ್ ರೇನ್ ಬಿಕಾಸ್ ಸಿಲ್ವರ್ ಅಯೋಡೈಡ್ ಈಸ್ ಆಪ್ಷನ್ ಎ ಇಟ್ ಈಸ್ ಈಸಿ ಟು ಸ್ಪ್ರೇ ಅಟ್ ಹೈ ಆಲ್ಟಿಟ್ಯೂಡ್. ಸೊ ಇದು ಆಪ್ಷನ್ ಅಷ್ಟು ರಿಲೆವೆಂಟ್ ಇಲ್ಲ. ಹೈ ಆಲ್ಟಿಟ್ಯೂಡ್ ಅಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಈಸಿ ಆಗತ್ತೆ ಅಂತ ಆರ್ಟಿಫಿಷಿಯಲ್ ರೇನಿಂಗ್ ಅಲ್ಲಿ ಯೂಸ್ ಮಾಡ್ಬೇಕು ಅಂತಿಲ್ಲ. ಸೊ ಆರ್ಟಿಫಿಷಿಯಲ್ ರೇನಿಂಗ್ ಮಾಡೋದನ್ನ ಕ್ಲೌಡ್ ಸೀಡಿಂಗ್ ಅಂತಾನು ಹೇಳ್ತಾರೆ, ಮೋಡ ಬಿತ್ತನೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅಲ್ವಾ. ಸೊ ಕೆಲವೊಂದ್ಸಲ ಬರಗಾಲದ ಸಮಯದಲ್ಲಿ ಮೋಡ ಬಿತ್ತನೆ ಅಂತ ಸರ್ಕಾರದವರು ಕಾರ್ಯವನ್ನ ಹಮ್ಮಿಕೊಳ್ತಾರೆ ಅಲ್ವಾ, ಬರಗಾಲ ಬಂದಾಗ. ಸೊ ಏನು ಆಗಿದ್ರೆ ಕೆಮಿಸ್ಟ್ರಿದಲ್ಲಿ ಕ್ಲೌಡ್ ಸೀಡಿಂಗ್ ಅಂದ್ರೆ ಏನು? ಇದು ಕೆಮಿಸ್ಟ್ರಿ ಅಪ್ಲಿಕೇಶನ್ ಆಗಿರುತ್ತೆ ಅಲ್ವಾ. ಕ್ಲೌಡ್ ಸೀಡಿಂಗ್ ಅಲ್ಲಿ ಯಾವ್ದನ್ನ ಬಳಸ್ತಾರೆ? ಸಿಲ್ವರ್ ಅಯೋಡೈಡ್ ಅನ್ನೋ ಒಂದು ಕೆಮಿಕಲ್ ಅನ್ನ ಬಳಸ್ತಾರೆ. ಓಕೆ, ಯಾಕೆ ಅದನ್ನ ಬಳಸ್ತಾರೆ ಅಂದ್ರೆ ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಇಟ್ ಈಸ್ ಈಸಿ ಟು ಸ್ಪ್ರೇ ಅಟ್ ಹೈ ಆಲ್ಟಿಟ್ಯೂಡ್. ಸೊ ಹೈ ಆಲ್ಟಿಟ್ಯೂಡ್ ಅಲ್ಲಿ ಸ್ಪ್ರೇ ಮಾಡೋದು ಈಸಿ ಅಂತ ಆರ್ಟಿಫಿಷಿಯಲ್ ರೇನಿಂಗ್ ಅಲ್ಲಿ ಸಿಲ್ವರ್ ಅಯೋಡೈಡ್ ಅನ್ನ ಬಳಸಬೇಕು ಅಂತಿಲ್ಲ. ಸೊ ದಿಸ್ ಇಸ್ ರಾಂಗ್. ಆಪ್ಷನ್ ಬಿ ಏನ್ ಹೇಳುತ್ತೆ ಅಂದ್ರೆ ಹ್ಯಾಸ್ ಅ ಕ್ರಿಸ್ಟಲ್ ಸ್ಟ್ರಕ್ಚರ್ ಸಿಮಿಲರ್ ಟು ಐಟ್. ಎಸ್, ಇದು ಕರೆಕ್ಟ್ ರೀಸನ್ ಇರುತ್ತೆ. ಆಪ್ಷನ್ ಸಿ ಏನು ಹೇಳಿದ್ರೆ ಇಟ್ ಈಸ್ ಈಸಿ ಟು ಸಿಂಥೆಸೈಸ್. ಸೊ ಸಿಂಥೆಸೈಸ್ ಮಾಡ್ಲಿಕ್ಕೆ ಈಸಿ ಆಗಿದೆ ಅಂತ ಕ್ಲೌಡ್ ಸೀಡಿಂಗ್ ಅಲ್ಲಿ ಯೂಸ್ ಮಾಡ್ಬೇಕು ಅಂತಿಲ್ಲ. ದಿಸ್ ಈಸ್ ನಾಟ್ ಅ ರಿಲೆವೆಂಟ್ ಆಪ್ಷನ್. ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ವಾಟರ್ ಇನ್ಸಾಲ್ಯುಬಲ್ ಇದ್ರೆ ಕ್ಲೌಡ್ ಸೀಡಿಂಗ್ ಅಲ್ಲಿ ಯೂಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಇಲ್ಲಿ ನೋಡಿ, ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ಆಫ್ ಸಿಲ್ವರ್ ಅಯೋಡೈಡ್ ಹೆಕ್ಸಾಗೋನಲ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅಲ್ಲಿ ಇದೆ. ಅದೇ ರೀತಿ ಐಸ್ ಕ್ರಿಸ್ಟಲ್ ಲಟೈಸ್ ಅನ್ನ ನೋಡಿ, ಇಟ್ ಈಸ್ ಆಲ್ಸೋ ಇನ್ ಹೆಕ್ಸಾಗೋನಲ್ ಶೇಪ್. ನೀವು ಸ್ಟ್ರಕ್ಚರ್ ಸಿಮಿಲಾರಿಟಿನ ನೋಡ್ಬೋದು ಸಿಲ್ವರ್ ಅಯೋಡೈಡ್ ಮತ್ತೆ ಐಸ್ ಇದು. ಸೊ ಐಸ್ ಮತ್ತೆ ಸಿಲ್ವರ್ ಅಯೋಡೈಡ್ ಸ್ಟ್ರಕ್ಚರ್ ಸಿಮಿಲರ್ ಇದೆ ಅಂತ ಇದನ್ನ ಆರ್ಟಿಫಿಷಿಯಲ್ ರೇನಿಂಗ್ ಅಲ್ಲಿ ಬಳಸ್ತಾರೆ. ಓಕೆ, ಸೊ ದಿಸ್ ಇಸ್ ದ ಮೇನ್ ರೀಸನ್. ಸೊ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಸೊ ಈಗ ಆರ್ಟಿಫಿಷಿಯಲ್ ರೇನಿಂಗ್ ಅಂದ್ರೆ ಏನು ಅಂತ ನೋಡೋಣ. ಸೊ ಕ್ಲೌಡ್ ಸೀಡಿಂಗ್ ಅಂತ ಹೇಳ್ತಾರೆ, ಮೋಡ ಬಿತ್ತನೆ. ಸೊ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಏನ್ ಮಾಡ್ತಾರೆ ನೋಡಿ, ಫಸ್ಟ್ ಸ್ಟೆಪ್ ಅಲ್ಲಿ ಸಿಲ್ವರ್ ಅಯೋಡೈಡ್ ಅಂದ್ರೆ AgI ಈಸ್ ರಿಲೀಸ್ಡ್ ಬೈ ದ ಪ್ಲೇನ್ ಆರ್ ಗ್ರೌಂಡ್ ಬೇಸ್ಡ್ ಜನರೇಟರ್. ಸೊ ಈ ರೀತಿ ಒಂದು ಪ್ಲೇನ್ ಇಂದ ಈ ಕ್ಲೌಡ್ ಗೆ ಏನ್ ಮಾಡ್ತಾರೆ, ಸಿಲ್ವರ್ ಅಯೋಡೈಡ್ ಅನ್ನು ಸಿಂಪಡಣೆ ಮಾಡ್ತಾರೆ. ಅಥವಾ ಗ್ರೌಂಡ್ ಬೇಸ್ಡ್ ಜನರೇಟರ್ ಇದೆ ನೋಡಿ ಇಲ್ಲಿ, ಇಲ್ಲಿಂದ ಕೂಡ ಡೈರೆಕ್ಟ್ ಕ್ಲೌಡ್ ಗೆ ಸಿಲ್ವರ್ ಅಯೋಡೈಡ್ ಅನ್ನ ಸಿಂಪಡಣೆ ಮಾಡ್ತಾರೆ. ಸೊ ಎರಡನೇ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಈ ರೀತಿ ಸಿಲ್ವರ್ ಅಯೋಡೈಡ್ ಸಿಂಪಡಣೆ ಆಗಿದ್ದು ಇಟ್ ಕ್ಯಾನ್ ರೀಚ್ ದ ಕ್ಲೌಡ್, ಟಾರ್ಗೆಟೆಡ್ ಕ್ಲೌಡ್. ಈಗ ಯಾವ ಕ್ಲೌಡ್ ಇಂದ, ಯಾವ ತೇಲ್ತಿರೋ ಮೋಡದಿಂದ ನಮ್ಗೆ ಮಳೆ ಬರ್ಬೇಕು ಅಂತ ಇದೆಯೋ ಆ ಟಾರ್ಗೆಟೆಡ್ ಕ್ಲೌಡ್ ಗೆ ಏನಾಗುತ್ತೆ, ಸಿಲ್ವರ್ ಅಯೋಡೈಡ್ ಅನ್ನ ನಾವು ಸಿಂಪಡಣೆ ಮಾಡ್ತೀವಿ. ಇಟ್ ವಿಲ್ ರೀಚ್ ಟು ದಟ್ ಟಾರ್ಗೆಟೆಡ್ ಕ್ಲೌಡ್. ಸೊ ಈ ರೀತಿ ಸಿಲ್ವರ್ ಅಯೋಡೈಡ್ ಅನ್ನ ಕ್ಲೌಡ್ ಗೆ ಸಿಂಪಡಣೆ ಮಾಡಿದಾಗ ಸಿಲ್ವರ್ ಅಯೋಡೈಡ್ ಆಕ್ಟ್ ಆಸ್ ಇಫೆಕ್ಟಿವ್ ನ್ಯೂಕ್ಲಿಯೋಟೈಡ್. ಸೊ ನ್ಯೂಕ್ಲಿಯೇಷನ್ ಅಲ್ಲಿ ನ್ಯೂಕ್ಲಿಯೇಷನ್ ಕೆಲಸ ಇಫೆಕ್ಟಿವ್ ಆಗೋ ತರ ಮಾಡುತ್ತೆ. ಸೊ ಏನು ಆಗಿದ್ರಿ ನ್ಯೂಕ್ಲಿಯೇಷನ್ ಅಂದ್ರೆ, ಇವಾಗ ಸಿಲ್ವರ್ ಅಯೋಡೈಡ್ ಸ್ಟ್ರಕ್ಚರ್ AgI ಈಸ್ ಸಿಮಿಲರ್ ಟು H2O ಐಸ್. ಸೊ ಸಿಲ್ವರ್ ಅಯೋಡೈಡ್ ಸ್ಟ್ರಕ್ಚರ್ ಮತ್ತೆ ಐಸ್ ಸ್ಟ್ರಕ್ಚರ್ ಸಿಮಿಲರ್ ಇರೋದ್ರಿಂದ ಇಟ್ ಆಕ್ಟ್ ಆಸ್ ಅ ನ್ಯೂಕ್ಲಿಯಸ್. ಇದು ವಾಟರ್ ಐಸ್ ನ್ಯೂಕ್ಲಿಯಸ್ ತರನೇ ವರ್ಕ್ ಆಗಿ ಏನ್ ಮಾಡುತ್ತೆ, ಇಟ್ ವಿಲ್ ಅಟ್ರಾಕ್ಟ್ ದ ಲಿಕ್ವಿಡ್ ಡ್ರಾಪ್ಸ್ ಪ್ರೆಸೆಂಟ್ ಇನ್ ದ ಕ್ಲೌಡ್. ಸೊ ಕ್ಲೌಡ್ ಅಲ್ಲಿ ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಸೂಪರ್ ಕೂಲ್ಡ್ ಲಿಕ್ವಿಡ್ ಇರುತ್ತೆ ಅಲ್ವಾ. ಸೊ ಈ ಲಿಕ್ವಿಡ್ ಏನು ಇದು ವಾಟರ್ ವೇಪರ್ ಅನ್ನ ಏನ್ ಮಾಡುತ್ತೆ, ಇದು ಈ ಸಿಲ್ವರ್ ಕ್ಲೋರೈಡ್ ಅನ್ನೋದು ಅಟ್ರಾಕ್ಟ್ ಮಾಡಿ, ಸೊ ಇಟ್ ವಿಲ್ ಆಕ್ಟ್ಸ್ ಲೈಕ್ ಅ ಇಫೆಕ್ಟಿವ್ ನ್ಯೂಕ್ಲಿಯೋಟೈಡ್. ಸೊ ಏನ್ ಮಾಡುತ್ತೆ, ಇದು ನ್ಯೂಕ್ಲಿಯೇಷನ್ ಅನ್ನ ಇಫೆಕ್ಟಿವ್ ಆಗೋ ತರ ಮಾಡುತ್ತೆ. ಅಂದ್ರೆ ಇದು ಲಿಕ್ವಿಡ್ ಡ್ರಾಪ್ ಅನ್ನ, ವಾಟರ್ ಡ್ರಾಪ್ ಅನ್ನ ಅಟ್ರಾಕ್ಟ್ ಮಾಡಿ ತನ್ನ ಮೇಲೆ ಅಕ್ಯುಮುಲೇಟ್ ಆಗೋ ತರ ಮಾಡುತ್ತೆ, ಅಡ್ಸಾರ್ಪ್ಷನ್ ಆಗೋ ತರ ಮಾಡುತ್ತೆ. ಸೊ ದಟ್ ಕ್ಲೌಡಿನ ಕ್ರಿಸ್ಟಲ್ ನ ಸ್ಟ್ರಕ್ಚರ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಲಾರ್ಜ್ ಆಗ್ತಾ ಹೋಗುತ್ತೆ. ಸೊ ಲಾರ್ಜ್ ಆಯ್ತು ಅಂದ್ರೆ ಕ್ಲೌಡ್ ಬಿಕಮ್ಸ್ ಹೆವಿ. ಸೊ ಸಿಲ್ವರ್ ಅಯೋಡೈಡ್ ಹಾಕಿದಾಗ ಏನಾಗುತ್ತೆ, ಕ್ಲೌಡ್ ಬಿಕಮ್ಸ್ ಹೆವಿ ಅಲ್ವಾ. ಸೊ ಈ ಹೆವಿ ಕ್ಲೌಡ್ ಏನ್ ಮಾಡುತ್ತೆ, ನಾವು ಟೂ ಹೆವಿ ಕ್ಲೌಡ್ ಟು ರಿಮೇನ್ ಇನ್ ದ ಏರ್, ದ ಐಸ್ ಕ್ರಿಸ್ಟಲ್ಸ್ ದೆನ್ ಫಾಲ್
ಆಫನ್ ಮೆಲ್ಟಿಂಗ್ ಆನ್ ದ ಏರ್ ವೇ ಡೌನ್ ಫಾರ್ಮ್ ರೇನ್. ಸೊ ಈ ರೀತಿ ಹೆವಿ ಆಗಿರೋ ಕ್ಲೌಡ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಫಾರ್ಮ್ಸ್ ರೇನ್. ಸೊ ಇದು ಇಟ್ ಸ್ಟಾರ್ಟ್ಸ್ ಪ್ರೆಸಿಪಿಟೇಷನ್. ಪ್ರೆಸಿಪಿಟೇಷನ್ ಆಗಕ್ ಸ್ಟಾರ್ಟ್ ಆಗತ್ತೆ. ಇದು ಭೂಮಿ ಮೇಲೆ ಸ್ನೋ ತರನೇ ಬೀಳುತ್ತೆ, ಸ್ನೋ ಫ್ಲೇಕ್ ತರನು ಬೀಳ್ಬಹುದು, ಅಥವಾ ವಾತಾವರಣದಲ್ಲಿ ಬರ್ತಾ ಅದು ಗಾಳಿ ಜೊತೆ ಸೇರಿ ಏನಾಗತ್ತೆ, ಮೆಲ್ಟ್ ಆಗಿ ಕೂಡ ರೇನ್ ತರನು ನಮ್ಗೆ ಸಿಗ್ಬಹುದು. ಈ ರೀತಿ ಆರ್ಟಿಫಿಷಿಯಲ್ ರೇನಿಂಗ್ ವರ್ಕ್ ಆಗುತ್ತೆ. ಸೊ ಕ್ಲೌಡ್ ಸೀಡಿಂಗ್ ಈ ರೀತಿ ಆಗತ್ತೆ. ಸೊ AGI ರೋಲ್ ಏನು ಅಂದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಇಫೆಕ್ಟಿವ್ ನ್ಯೂಕ್ಲಿಯೇಷನ್. ಅಂದ್ರೆ ಏನ್ ಮಾಡುತ್ತೆ, ಇದು ಜಾಸ್ತಿ ವಾಟರ್ ಅನ್ನ, ಲಿಕ್ವಿಡ್ ವಾಟರ್ ಅನ್ನ ಅಟ್ರಾಕ್ಟ್ ಮಾಡಿ ಕ್ರಿಸ್ಟಲ್ ಸೈಜ್ ಅನ್ನ ಜಾಸ್ತಿ ಮಾಡುತ್ತೆ. ಅಂದ್ರೆ ಈ ಕ್ಲೌಡಿನ ಸೈಜ್ ಅನ್ನ ಜಾಸ್ತಿ ಮಾಡಿ ಇಟ್ ವಿಲ್ ಬಿಕಮ್ ಮೋರ್ ಹೆವಿ. ಸೊ ಹೆವಿ ಕ್ಲೌಡ್ ಆದಾಗ ಅದು ಕ್ಲೌಡ್ ತೇಲೋದ್ರ ಬದಲು ಪ್ರೆಸಿಪಿಟೇಷನ್ ಆಗಕ್ ಸ್ಟಾರ್ಟ್ ಆಗತ್ತೆ. ಓಕೆ, ಸೊ ಇಟ್ ವೋಂಟ್ ಫ್ಲೈ ನೋ ಮೋರ್. ಸೊ ಮತ್ತೆ ಜಾಸ್ತಿ ಏನು ಕ್ಲೌಡ್ ಫ್ಲೈ ಆಗಲ್ಲ, ಅದೇನಾಗುತ್ತೆ ಪ್ರೆಸಿಪಿಟೇಷನ್ ಆಗಕ್ ಸ್ಟಾರ್ಟ್ ಆಗಿ ಮಳೆ ಆಗಕ್ಕೆ ಫೆಸಿಲಿಟೇಟ್ ಮಾಡುತ್ತೆ. ಇಟ್ ವಿಲ್ ಫೆಸಿಲಿಟೇಟ್ ಟು ರೇನಿಂಗ್. ಓಕೆ, ಇನ್ ದಿಸ್ ವೇ ಕ್ಲೌಡ್ ಸೀಡಿಂಗ್ ವರ್ಕ್ಸ್. ಸೊ ಯಾಕೆ ಹಾಗಿದ್ರೆ ಸಿಲ್ವರ್ ಅಯೋಡೈಡ್ ಅನ್ನೇ ಚೂಸ್ ಮಾಡ್ತಾರೆ ಎಕ್ಸ್ಕ್ಲೂಸಿವ್ ಆಗಿ? ಇಟ್ ಈಸ್ ಸಿಮಿಲರ್ ಟು ice. Its structure is similar to ice. Okay, this is the reason behind this. Okay, next question. 11th question says, in a transition series with increasing atomic number, the paramagnetism completely breaks down. Increases with n increases. So n andre yaudu? n andre number of unpaired electrons. So paramagnetic behavior andre enu? The materials which have paramagnetic behavior, they will weakly attracted by magnetic field. So external magnetic field alli paramagnetic materials anna ittaga they will get attracted by magnetic field. Anta materials anna paramagnetic materials anta ಹೇಳ್ತೀವಿ. So paramagnetism ಯಾವ್ದ್ರ ಮೇಲೆ ಬೇಸ್ ಆಗಿದೆ ಅಂದ್ರೆ it is completely based on number of unpaired electron present in a atom or ion anta ಹೇಳ್ತೀವಿ. If there are more number of unpaired electron, paramagnetic behavior also more. Okay, both are directly proportional quantities. Okay, number of unpaired electron ಜಾಸ್ತಿ ಇದ್ರೆ paramagnetism also ಜಾಸ್ತಿ. Okay, ಈಗ transition series ಅಂದ್ರೆ D block element ಅನ್ನ transition metals ಅಂತ ಹೇಳ್ತೇವೆ. 3D series ಅನ್ನ ನೋಡೋಣ. Okay, transition series ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ನಾವು 3D series ಅನ್ನ ತಗೊಂಡ್ರೆ, ಓಕೆ, ಕನ್ಸಿಡರ್ 3D series. ಇಲ್ಲಿ ನಾವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ನೋಡೋಣ. ಸ್ಕ್ಯಾಂಡಿಯಂ ಅಟೋಮಿಕ್ ನಂಬರ್ 21, ಟಿಟಾನಿಯಂ 22, ಇದು 23, 24, 25, 26, 27, 28, 29, ಜಿಂಕ್ ಇದು 30. ಸೊ ಈ ರೀತಿ ಇಲೆಕ್ಟ್ರಾನ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಇಲ್ಲಿ ಎಷ್ಟು ಇಲೆಕ್ಟ್ರಾನ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಉಳಿತು? ಇಲ್ಲಿ ನೋಡಿ, 1 ಅನ್ಪೇರ್ಡ್ ಇಲೆಕ್ಟ್ರಾನ್ ಉಳಿತು. ಸೊ ಡಿ ಆರ್ಬಿಟಲ್ ಕೆಪಾಸಿಟಿ 5 ಅಲ್ವಾ? ಇಲ್ಲಿ ನೋಡಿ, ಇದನ್ನ ನಾನು ಈ ರೀತಿ ಬರೆದ್ರೆ argon 4s2 1 2 3 4 5. ಸೊ 1 ಅನ್ಪೇರ್ಡ್ ಇಲೆಕ್ಟ್ರಾನ್ ಉಳಿತು, ಅಂದ್ರೆ ಇಂಪ್ಲೈಸ್ n equal to 1 ಆಯ್ತು. ಆಮೇಲೆ 3D series ಇದ್ವಲ್ವಾ, ಸೊ 3D series ಅಲ್ಲಿ ನೆಕ್ಸ್ಟ್ ಬರೋದು ಅಂದ್ರೆ ಟಿಟಾನಿಯಂ. ಸೊ ಟಿಟಾನಿಯಂ ಅಲ್ಲಿ ನೋಡಿ, ಇಲ್ಲಿ 2 ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುತ್ತೆ. ಓಕೆ, there are 2 ಅನ್ಪೇರ್ಡ್ ಇಲೆಕ್ಟ್ರಾನ್. ಹೇಗೆ ಅಂತ ನೋಡಿ, argon 4s2 ಆಮೇಲೆ
ಸೊ ಹುನ್ಸ್ ರೂಲ್ ಅಪ್ಲೈ ಮಾಡಿ ಡಿ ಆರ್ಬಿಟ್ ಇಲೆಕ್ಟ್ರಾನ್ ಅನ್ನ ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1 2. ಓಕೆ, ಇಂಪ್ಲೈಸ್ n equal to 2. ಸೊ ಫಸ್ಟ್ 1 ಇತ್ತು, 2 ಆಯ್ತು, ಒಂದು ಇನ್ಕ್ರೀಸ್ ಆಯ್ತು, n equal to 2 ಆಯ್ತು. ಆಮೇಲೆ ಇಲ್ಲಿ ಇಟ್ ವಿಲ್ ಬಿಕಮ್ ಆರ್ಗಾನ್ 4s2 3d3 ಅಂದ್ರೆ ಸೊ 3d3 ಅಲ್ವಾ. ಸೊ ಇಂಪ್ಲೈಸ್ n equal to 3 ಆಯ್ತು. ಸೊ 1 2 3 ಗ್ರಾಜುವಲಿ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ಗ್ರಾಜುವಲಿ ಇನ್ಕ್ರೀಸಿಂಗ್ ಬೈ 1 ಆಯ್ತು. ನೆಕ್ಸ್ಟ್ ನೋಡೋಣ, ಅರ್ಗಾನ್ 4s1 3d5. ಅರ್ಗಾನ್ 4s1 ಇಲ್ಲಿ ನೋಡಿ 4s1 ಅಲ್ವಾ, ದಿಸ್ ಈಸ್ ಆಲ್ಸೋ ಅನ್ಪೇರ್ಡ್ ಇಲೆಕ್ಟ್ರಾನ್. ಸೊ ನಾನು ಆರ್ಬಿಟಲ್ ಡಯಾಗ್ರಾಮ್ ಅನ್ನೇ ಹಾಕ್ತೀನಿ. ಇಟ್ ಈಸ್ 4s1, ಆಮೇಲೆ ಇದ್ಯಾವುದು 3d5 1 2 3 4 5 ಆಯ್ತು ಅಲ್ವಾ. ಸೊ 3d5 ಅಂದ್ರೆ 1 2 3 4 5. ಸೊ ಹುನ್ಸ್ ರೂಲ್ ಅಪ್ಲೈ ಮಾಡಿ ಡಿ ಸಬ್ಶೆಲ್ ಅಲ್ಲಿ 5 ಇಲೆಕ್ಟ್ರಾನ್ ಅನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ. ಸೊ ಟೋಟಲ್ ಎಷ್ಟಾಯ್ತು ಅನ್ಪೇರ್ಡ್ ಇಲೆಕ್ಟ್ರಾನ್ ಇಲ್ಲಿ, ವಿಚ್ ಇಂಪ್ಲೈಸ್ n equal to 6 ಆಯ್ತು ನೋಡಿ. ಇಲ್ಲಿ ಎಸ್ ಸಬ್ಶೆಲ್ ಅಲ್ಲಿ ಒಂದು ಅಂದ್ರೆ ಎಸ್ ಆರ್ಬಿಟಲ್ ಅಲ್ಲಿ ಒಂದು, ಇಲ್ಲಿ ಡಿ ಆರ್ಬಿಟಲ್ಸ್ ಎಲ್ಲ ಸೇರಿಸಿದ್ರೆ 5 ಆಯ್ತು. ಸೊ ಟೋಟಲಿ ಡೀಟೇಲ್ ಆಗಿ ಬರೆದ್ರೆ 1 + 5 = 6 ಆಯ್ತು. ಸೊ 1 2 3 ಆಮೇಲೆ 6 ಆಯ್ತು ನೋಡಿ. ಆಮೇಲೆ ಇಲ್ಲಿ ನೋಡಿ mn ಅಲ್ಲಿ ಆರ್ಗಾನ್ ಆಯ್ತು. ನಾನು 4s2 ನ ಈ ರೀತಿನೇ ಬರೀತೇನೆ, ಡಿ ಆರ್ಬಿಟಲ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ. ಅಗೇನ್ 5 1 2 3 4 5 1 2 3 4 5. So 5 electrons got filled, which implies n equal to 5 ಆಯ್ತು. ಸೊ ಮ್ಯಾಕ್ಸಿಮಮ್ 6 ಆಯ್ತು ನೋಡಿ ಇಲ್ಲಿ. ಸೊ ಆಮೇಲೆ ಡಿಕ್ರೀಸ್ ಆಯ್ತು, n equal to 5 ಆಯ್ತು, ಅನ್ಪೇರ್ಡ್ ಇಲೆಕ್ಟ್ರಾನ್ಸ್ 5 ಆಯ್ತು. ಆಮೇಲೆ ಇಲ್ಲಿ ನೋಡಿ ಅರ್ಗಾನ್ 4s2 1 2 3 4 5 ಆಮೇಲೆ 6 ಇದೆ ಅಂದ್ರೆ 1 ಪೇರ್ ಅಪ್ ಮಾಡೋಣ. ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟಾಯ್ತು ಇದರಲ್ಲಿ ಪೇರ್ ಅಪ್ ಆಗಿದೆ. ಸೊ ಇದರಲ್ಲಿ 1 2 3 4 ಇಂಪ್ಲೈಸ್ n equal to 4 ಆಯ್ತು. ಅಂದ್ರೆ ಮ್ಯಾಕ್ಸಿಮಮ್ 6 ತನಕ ಬಂತು, ಆಮೇಲೆ ಗ್ರಾಜುವಲಿ ಡಿಕ್ರೀಸ್ ಆಗ್ತಾ ಬಂತು. ನೆಕ್ಸ್ಟ್ ನೋಡೋಣ ಅರ್ಗಾನ್ ಕೋಬಾಲ್ಟ್ಗೆ ನೋಡೋಣ. ಓಕೆ, ಕೋಬಾಲ್ಟ್ 27 ಏನಾಯ್ತು, 4s2 1 2 3. ಓಕೆ, ಸೊ 7 ಇಲೆಕ್ಟ್ರಾನ್ ಅನ್ನು ಹೇಗೆ ಫಿಲ್ ಮಾಡೋಣ, 1 2 3 4 5 6 7. ಸೊ ಎಷ್ಟು ಅನ್ಪೇರ್ಡ್ ಇಲೆಕ್ಟ್ರಾನ್ ಉಳಿತು, n equal to 3 ಆಯ್ತು. ಸೊ 6 5 4 3 ಅಂತ ಆಯ್ತು ನೋಡಿ. ಆಮೇಲೆ ನಿಕ್ಕೆಲ್ ನೋಡೋಣ, ನಿಕ್ಕೆಲ್ ಎಷ್ಟಾಯ್ತು, ಆರ್ಗಾನ್ 4s2 ಸೊ 3d8 ಅಂದ್ರೆ 8 ಇಲೆಕ್ಟ್ರಾನ್ ಅನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡೋಣ, 1 2 3 4 5 6 7 8. ಸೊ ಎಷ್ಟು ಉಳಿತು, ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟು ಉಳಿತು, 2 ಉಳಿತು. ಸೊ ವಿಚ್ ಇಂಪ್ಲೈಸ್ n equal to 2 ಆಯ್ತು. ಆಮೇಲೆ ಕಾಪರ್ ನೋಡೋಣ, ಅರ್ಗಾನ್ 4s1. ಸೊ 4s1 ಅಂದ್ರೆ ಆರ್ಬಿಟಲ್ ಅಲ್ಲಿ 1 ಅನ್ಪೇರ್ಡ್ ಇಲೆಕ್ಟ್ರಾನ್ ಉಳಿತು, 1 2 3 4 5. ಸೊ 10 ಇಲೆಕ್ಟ್ರಾನ್ ಅಂದ್ರೆ 1 2 3 4 5 ಹುನ್ಸ್ ರೂಲ್, ಆಮೇಲೆ ಪೇರ್ ಅಪ್ ಮಾಡೋಣ 1 2 3 4 5. ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟಾಯ್ತು ಹಾಗಿದ್ರೆ ಕಾಪರ್ ಅಲ್ಲಿ, n equal to 1 ಅಂತ ಆಯ್ತು. ಅನ್ಪೇರ್ಡ್ ಇಲೆಕ್ಟ್ರಾನ್ ಇಸ್ 1. ಆಮೇಲೆ ಜಿಂಕ್ ಅಲ್ಲಿ ನೋಡೋಣ, ಅರ್ಗಾನ್ 4s2 ಪೇರ್ ಅಪ್ ಆಗಿದೆ ಇಲ್ಲಿ. ಆಮೇಲೆ
10 electron ಅನ್ನ ಈ ರೀತಿ ಕುಂಡ್ಸ್ ರೂಲ್ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡೋಣ. 1 2 3 4 5 ಪೇರ್ ಅಪ್ ಮಾಡೋಣ. ಈಗ 6 7 8 9 10. ಸೊ ವಿಚ್ ಇಂಪ್ಲೈಸ್ n equal to 0 ಅಂತ ಆಯ್ತು. ಸೊ ಏನಾಯ್ತು ಇಲ್ಲಿ ಅನ್ಪೇರ್ಡ್ ಇಲೆಕ್ಟ್ರಾನ್ ನೋಡಿ, ಫಸ್ಟ್ ಏನಾಯ್ತು ಗ್ರಾಜುವಲಿ ಇನ್ಕ್ರೀಸ್ ಆಯ್ತು ಮ್ಯಾಕ್ಸಿಮಮ್ ಏನಾಯ್ತು 6 ತನಕ ಹೋಯ್ತು ಅನ್ಪೇರ್ಡ್ ಇಲೆಕ್ಟ್ರಾನ್. ಆಮೇಲೆ ಗ್ರಾಜುವಲಿ ಡಿಕ್ರೀಸಸ್ ಟು 0 ಆಯ್ತು. ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ ಬಿಹೇವಿಯರ್ ಈ ರೀತಿ ಇದೆ ಅಂದ್ರೆ ಪ್ಯಾರಾಮ್ಯಾಗ್ನೆಟಿಸಮ್ ಬಿಹೇವಿಯರ್ ಕೂಡ 3D ಸೀರೀಸ್ ಅಲ್ಲಿ ಇದೇ ರೀತಿ ಇರುತ್ತೆ. ಫಸ್ಟ್ ಏನಾಗುತ್ತೆ, ಪ್ಯಾರಾಮ್ಯಾಗ್ನೆಟಿಸಮ್ ಗೋಸ್ ಆನ್ ಇನ್ಕ್ರೀಸಿಂಗ್, it becomes maximum for chromium and it gradually decreases to 0. So least for zinc. Zinc shows least paramagnetism ಅಂತ ಹೇಳ್ಬೋದು. ಸೊ ಇದಕ್ಕೆ ರಿಲೆವೆಂಟ್ ಇರೋ ಆಪ್ಷನ್ ಯಾವುದು? ಟ್ರಾನ್ಸಿಷನ್ ಸೀರೀಸ್. ಫಸ್ಟ್ ಇನ್ಕ್ರೀಸಸ್ ಗ್ರಾಜುವಲಿ ಅನ್ನೋದು ಬರೀ ಇನ್ಕ್ರೀಸಿಂಗ್ ಟ್ರೆಂಡ್ ಒಂದೇ ಇರಲ್ಲ ಅಲ್ವಾ, ಆಮೇಲೆ ಮ್ಯಾಕ್ಸಿಮಮ್ ರೀಚ್ ಆಗಿ ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ದ ಅಪ್ರೋಪ್ರಿಯೇಟ್ ಆಪ್ಷನ್. ಆಪ್ಷನ್ ಬಿ ನೋಡೋಣ, ಡಿಕ್ರೀಸಸ್ ಗ್ರಾಜುವಲಿ, ಇದು ರಾಂಗ್ ಇದೆ. ಸೊ ಆಪ್ಷನ್ ಎ ಅಪ್ರೋಪ್ರಿಯೇಟ್ ಇಲ್ಲ, ಆಪ್ಷನ್ ಬಿ ರಾಂಗ್ ಇದೆ. ಆಪ್ಷನ್ ಸಿ ನೋಡೋಣ, ಫಸ್ಟ್ ಇನ್ಕ್ರೀಸಸ್ ಟು ಮ್ಯಾಕ್ಸಿಮಮ್ ದೆನ್ ಡಿಕ್ರೀಸಸ್. ಎಸ್, ಇಟ್ ಈಸ್ ಕರೆಕ್ಟ್ ಇದೆ, ಇಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಡಿ ನೋಡೋಣ, ಫಸ್ಟ್ ಡಿಕ್ರೀಸಸ್ ಟು ಮ್ಯಾಕ್ಸಿಮಮ್ ದೆನ್ ಇನ್ಕ್ರೀಸಸ್. ದಿಸ್ ಇಸ್ ರಾಂಗ್. ಸೊ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಯಾವುದು? ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಇಸ್ ದ correct answer. So paramagnetism directly proportional to number of unpaired electrons. So number of unpaired electron trend ಅನ್ನು ನೋಡಿದ್ರೆ ನಿಮಗೆ paramagnetism ಗೊತ್ತಾಗುತ್ತೆ. Okay, I hope it is clear. Okay, question number 13 ಯಾವುದು ಅಂದ್ರೆ, the correct statement is the earlier members of lanthanide series resemble in calcium in their chemical properties. Yes, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಇದಕ್ಕೆ ನಿಮ್ಗೆ ನಾಲೆಜ್ ಇರ್ಬೇಕು. ಇಟ್ ಇಸ್ ಅ ನಾಲೆಜ್ ಬೇಸ್ಡ್ ಕ್ವಶನ್. ಮೊದಲೆಲ್ಲ ಏನು ಕೆಮಿಕಲ್ ಪ್ರಾಪರ್ಟಿ ಲ್ಯಾಂಥನಾಯ್ಡ್ದು. ಲ್ಯಾಂಥನಾಯ್ಡ್ ಅಂದ್ರೆ just a minute. I hope screen is visible to you. ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೇನೆ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಜಸ್ಟ್ ಲುಕ್ ಎಟ್ ದ ಸ್ಕ್ರೀನ್. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? I hope screen is visible. ಸೊ MDRPU ಕಾಲೇಜ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್ ಅಂತ ಮೆಸೇಜ್ ಮಾಡಿದ್ದೀರಾ. ಯಾವುದು ಎಕ್ಸ್ಪ್ಲೇನ್ ಮಾಡಬೇಕು? ವಿಚ್ ಒನ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಗೇನ್? ಓಕೆ, ಸೊ ಸೊ 12th ಕ್ವಶನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಟ್ರಾನ್ಸಿಷನ್ ಮೆಟಲ್. ಜಸ್ಟ್ ಅ ಮಿನಿಟ್. ಟ್ರಾನ್ಸಿಷನ್ 12th ಕ್ವಶನ್ ನಾನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಟ್ರಾನ್ಸಿಷನ್ ಸೀರೀಸ್ ಅಂದ್ರೆ 3D ಸೀರೀಸ್ ಬರುತ್ತೆ. ಸೊ 3D ಸೀರೀಸ್ ಅಂದ್ರೆ ಅಟೋಮಿಕ್ ನಂಬರ್ 21 ಇಂದ ಡಿ ಬ್ಲಾಕ್ ಫಿಲ್ ಆಗ್ತಾ ಬರುತ್ತೆ ಅಲ್ವಾ. ಸೊ ಯೂಶುವಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಸೊ ಟ್ರಾನ್ಸಿಷನ್ ಮೆಟಲ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್
ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂದ್ರೆ ಅಟೋಮಿಕ್ ನಂಬರ್ 21 ಇಂದ ಸ್ಟಾರ್ಟ್ ಆಗತ್ತೆ, ಅಂದ್ರೆ ಸ್ಕ್ಯಾಂಡಿಯಂ ಇಂದ ಸ್ಟಾರ್ಟ್ ಆಗತ್ತೆ. ಸೊ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬೇಕು ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂದ್ರೆ ಎನ್ ವ್ಯಾಲ್ಯೂ ಜಾಸ್ತಿ ಆದಾಗೆ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ 3D ಸೀರೀಸ್ ಅಲ್ಲಿ ಇಲ್ಲಿ ನೋಡಿ, ಫಸ್ಟ್ ಏನಾಗುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ 1 ಇಂದ 6ರ ತನಕ ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ಆಮೇಲೆ ಏನಾಗುತ್ತೆ, ಗ್ರಾಜುವಲಿ ಡಿಕ್ರೀಸ್ ಆಗುತ್ತೆ. 6 ಇದ್ದಿದ್ದು 5 ಆಗುತ್ತೆ, 5 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 3 ಆಗುತ್ತೆ, 2 ಆಗುತ್ತೆ, 1 ಆಗುತ್ತೆ, ಫೈನಲಿ 0 ಆಗುತ್ತೆ. ಸೊ ಈ ರೀತಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಫಸ್ಟ್ ಏನಾಗುತ್ತೆ, ಗ್ರಾಜುವಲಿ ಇನ್ಕ್ರೀಸ್ ಆಗಿ ಮ್ಯಾಕ್ಸಿಮಮ್ ಆಗುತ್ತೆ, ಆಮೇಲೆ ಡಿಕ್ರೀಸ್ ಆಗುತ್ತೆ. ಅದೇ ರೀತಿ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಕೂಡ ಏನಾಗುತ್ತೆ, ಫಸ್ಟ್ 1ರಿಂದ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಗ್ರಾಜುವಲಿ ಇನ್ಕ್ರೀಸ್ ಆಗಿ ಮ್ಯಾಕ್ಸಿಮಮ್ ರೀಚ್ ಆಗಿ ಆಮೇಲೆ ಗ್ರಾಜುವಲಿ ಡಿಕ್ರೀಸ್ ಆಗಿ 0 ಆಗುತ್ತೆ. ಸೊ ಇದೇ ಏನ್ ಹೇಳಿ, ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಸಿ ಕೂಡ ಇದನ್ನೇ ಹೇಳುತ್ತೆ, ಫಸ್ಟ್ ಇನ್ಕ್ರೀಸ್ ಅಷ್ಟು ಮ್ಯಾಕ್ಸಿಮಮ್. ಸೊ 6 ಅಂತ ಕ್ಯಾಲ್ಕುಲೇಟ್ ಮಾಡಿದೀವಿ ಅಲ್ವಾ ಅನ್ಪೇರ್ಡ್ ಎಲೆಕ್ಟ್ರಾನ್ ಅನ್ನ. ಸೊ ಫಸ್ಟ್ ಇಟ್ ರೀಚಸ್ ಟು ಮ್ಯಾಕ್ಸಿಮಮ್ ಅಂಡ್ ದೆನ್ ಡಿಕ್ರೀಸಸ್. ಸೊ ಇದು ಕರೆಕ್ಟ್ ಆಗಿದೆ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ಕ್ವಶನ್ ನಂಬರ್ 13 ಅಂದ್ರೆ the earlier members of lanthanoid series resemble in calcium in their chemical properties. So ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಓಕೆ, extent of actinoid contraction is almost same as the lanthanoid contraction ಅಂತ ಇದೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಯಾಕೆಂದ್ರೆ actinoid contraction is significantly greater than lanthanoid contraction. ಯಾಕೆ ಅಂದ್ರೆ ಬಿಕಾಸ್ ಶೀಲ್ಡಿಂಗ್ ಇಫೆಕ್ಟ್ ಎಲ್ಲಿದೆ, ಶೀಲ್ಡಿಂಗ್ ಇಫೆಕ್ಟ್ ಕಡಿಮೆ ಎಲ್ಲಿದೆ ಅಂದ್ರೆ ಲ್ಯಾಂಥನಾಯ್ಡ್ಸ್ ಅಲ್ಲಿ ಶೀಲ್ಡಿಂಗ್ ಇಫೆಕ್ಟ್ ಕಡಿಮೆ ಇದೆ. ಸೊ ಜಸ್ಟ್ ಅ ಮಿನಿಟ್. ಸೊ ಏನಾಗುತ್ತೆ ಹೇಳಿದ್ರೆ actinoid contraction is greater ಇರುತ್ತೆ, actinoid contraction is greater. ಸೊ ಸೇಮ್ ಇರಲ್ಲ, actinoid contraction ಜಾಸ್ತಿ ಇರುತ್ತೆ. ಸೊ ಇದು ರಾಂಗ್ statement. In general, lanthanoids, actinoids do not show variable oxidation state. So lanthanoid ಮತ್ತೆ actinoids ಸ್ಪೆಸಿಫಿಕ್ ಆಗಿ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನೇ ತೋರಿಸುತ್ತೆ. ಇದೇ ಏನು ಮೇಜರ್ ಬಿಹೇವಿಯರ್. ಸೊ ಇಟ್ ಈಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಆಮೇಲೆ cerium +4 in aqueous solution is not known. Yes, it is known. ಇದರ ಆಕ್ಸಿಡೇಷನ್ ಸ್ಟೇಟ್ +4 ಇರುತ್ತೆ. ಇದು aqueous solution ಅಲ್ಲಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಇಟ್ ಈಸ್ ನೋನ್ ಟು ಅಸ್. ಸೊ ಇದು ಕೂಡ ರಾಂಗ್ ಆಗಿದೆ. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು, ಆಪ್ಷನ್ ಎ. ಸೊ ಲ್ಯಾಂಥನಾಯ್ಡ್ ಸೀರೀಸ್ ರಿಸೆಂಬಲ್ ಕ್ಯಾಲ್ಸಿಯಂ ಇನ್ ದೇರ್ ಪ್ರಾಪರ್ಟೀಸ್. ಅಂದ್ರೆ ಲ್ಯಾಂಥನಾಯ್ಡ್ ಪ್ರಾಪರ್ಟೀಸ್ ಕ್ಯಾಲ್ಸಿಯಂ ಪ್ರಾಪರ್ಟಿಗೆ ಸಿಮಿಲರ್ ಆಗಿತ್ತು. ಕ್ಯಾಲ್ಸಿಯಂ ಅಂದ್ರೆ ಯಾವುದು, ಆಲ್ಕಲೈನ್ ಅರ್ತ್ ಮೆಟಲ್ ಅಲ್ಲಿ ಬರುತ್ತೆ. ಕ್ಯಾಲ್ಸಿಯಂ ಅಟೋಮಿಕ್ ನಂಬರ್ 20 ಇರುತ್ತೆ ಅಲ್ವಾ. ಸೊ ಇದು ಅಲ್ಕಲೈನ್ ಅರ್ತ್ ಮೆಟಲ್ ಏನ್ ಮಾಡುತ್ತೆ, ಬೇಸಿಕ್ ಆಕ್ಸೈಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಬೇಸಿಕ್ ಇನ್ ನೇಚರ್ ಅಲ್ವಾ. ಸಿಮಿಲರ್ಲಿ ಲ್ಯಾಂಥನಾಯ್ಡ್ ಸೀರೀಸ್ ಕೂಡ ಬೇಸಿಕ್ ಆಕ್ಸೈಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿತ್ತು. ಸೊ chemical properties of lanthanoid similar to calcium. It is the right statement. I hope it is clear. 14th question. On heating potassium permanganate, one of the following component not obtained. So potassium permanganate ಅಂದ್ರೆ ಯಾವುದು ಅಂತ ಫಸ್ಟ್ ನೋಡೋಣ. Okay, let us see the potassium permanganate. Potassium permanganate ಅಂದ್ರೆ KMNO4. KMNO4 is a potassium permanganate. ಸೊ ಇದರ ರಿಯಾಕ್ಷನ್ ಅನ್ನ ಬರೆಯೋಣ. ಹೀಟ್ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಬ್ಯಾಲೆನ್ಸ್ ಮಾಡಕ್ಕೆ ನಾನು 2 ಅಂತ ತಗೊಳ್ತೇನೆ. ಸೊ ವೆನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಈಸ್ ಹೀಟೆಡ್, ಹೀಟ್ ಮಾಡಿದಾಗ ಏನಾಗುತ್ತೆ, ಥರ್ಮಲ್ ಡಿಕಂಪೋಸಿಷನ್ ಆಗುತ್ತೆ. ಡಿಕಂಪೋಸಿಷನ್ ಆಗುತ್ತೆ ಅಂದ್ರೆ KMNO4 ಏನಾಗುತ್ತೆ, ಬ್ರೇಕ್ ಆಗಿ ಯಾವ್ಯಾವ ಪ್ರಾಡಕ್ಟ್ ಬರುತ್ತೆ,
K2MnO4 ಪ್ಲಸ್ ಏನ್ ಬರುತ್ತೆ MnO2 ಪ್ಲಸ್ O2 ಗ್ಯಾಸ್. ಸೊ ಇದು ಸಾಲಿಡ್ ಇರುತ್ತೆ. K2MnO4 ಕೂಡ ಸಾಲಿಡ್ ಇರುತ್ತೆ. ಇಟ್ ಈಸ್ ಅ ಸಾಲಿಡ್. ಸೊ ಇದು ರಿಯಾಕ್ಷನ್ ಆಗಿರುತ್ತೆ. ವೆನ್ ಯು ಹೀಟ್ KMnO4 ಯು ವಿಲ್ ಗೆಟ್ ದೀಸ್ 3 ಪ್ರಾಡಕ್ಟ್ಸ್. ಸೊ ಯಾವ್ದು ಫಾರ್ಮ್ ಆಗಲ್ಲ ಅಂದ್ರೆ MnO ಫಾರ್ಮ್ ಆಗಲ್ಲ. ಸೊ ದಿಸ್ ಈಸ್ ದ ಆನ್ಸರ್. K2MnO4 ಬರುತ್ತೆ. ಎಸ್, ಇಟ್ ಈಸ್ ಫಾರ್ಮ್. ಆಮೇಲೆ ಆಕ್ಸಿಜನ್ ಬಂದಿದೆ. ಸೊ ಆಪ್ಷನ್ ಸಿ ಕೂಡ ಅಲ್ಲ. ಆಮೇಲೆ MnO2 ಬಂದಿದೆ ಅಲ್ವಾ, ಇಲ್ಲಿ MnO2 ಇದೆ ನೋಡಿ. ಸೊ ಇದು ಮೂರು ಫಾರ್ಮ್ ಆಗುತ್ತೆ. ಆಪ್ಷನ್ ಬಿ, ಸಿ ಮತ್ತೆ ಡಿ ಮೂರು ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ KMnO4 ಹೀಟ್ ಮಾಡಿದಾಗ. ಬಟ್ ಯಾವ್ದು ಫಾರ್ಮ್ ಆಗಲ್ಲ? MnO ಅಂದ್ರೆ ಮ್ಯಾಂಗನೀಸ್ ಆಕ್ಸೈಡ್ ಫಾರ್ಮ್ ಆಗಲ್ಲ. ಸೊ ಅವರ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಅಸ್. ಸೊ ಇದು ಈ ರಿಯಾಕ್ಷನ್ ಅನ್ನ ಬರ್ಕೊಳ್ಳಿ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂದ್ರೆ KMnO4. ಇದನ್ನ ಹೀಟ್ ಮಾಡಿದಾಗ ಈ ರೀತಿ ಪ್ರಾಡಕ್ಟ್ಸ್ ಬರುತ್ತೆ. ಓಕೆ, MnO ಅನ್ನೋ ಪ್ರಾಡಕ್ಟ್ ಬರಲ್ಲ. ಸೊ ನಾಟ್ ಅಬ್ಟೈನ್ಡ್ ಅಂತ ಕೊಟ್ಟಾಗ ಅವರ್ ಆನ್ಸರ್ ಶುಡ್ ಬಿ ಆಪ್ಷನ್ ಎ. ಓಕೆ, ಸೊ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತೇನೆ. ಸೊ ದಿಸ್ ಈಸ್ ದ ಲಾಸ್ಟ್ ಕ್ವಶನ್ ಆಫ್ ದ ಕ್ಲಾಸ್. ಸೊ ಏನು ಕ್ವಶನ್ ಅಂದ್ರೆ Mn+2 compounds are more stable than Fe2+ compound towards oxidation. ಓಕೆ, ಸೊ ಹಾಗಿದ್ರೆ ಇಲ್ಲಿ Mn+2 ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. Mn2+ ಅಂದ್ರೆ ಯೂಶುವಲಿ Mn ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ ಅಂದ್ರೆ 25 ಇಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. Mn2+ ಅಂದ್ರೆ 25 ಇಲೆಕ್ಟ್ರಾನ್ಸ್ ಅಲ್ಲಿ 2 ಇಲೆಕ್ಟ್ರಾನ್ ರಿಮೂವ್ ಆಯ್ತು ಅಂತ ಅರ್ಥ. -2 ಇಲೆಕ್ಟ್ರಾನ್ಸ್ ಅಂದ್ರೆ 23 ಇಲೆಕ್ಟ್ರಾನ್ಸ್ ಅಂತ ಆಯ್ತು. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಬರಿಬಹುದು ಅಂದ್ರೆ 4s2 ದಿಂದ 2 ಇಲೆಕ್ಟ್ರಾನ್ ಹೋಯ್ತು ಅಂದ್ರೆ ಡೈರೆಕ್ಟ್ ಆಗಿ ಬರಿತೀನಿ ನೋಡಿ. ಆರ್ಗಾನ್ 4d5 ಇರುತ್ತೆ ಅಲ್ವಾ. Mn2+ ಆರ್ಗಾನ್ 4d5 ಇರುತ್ತೆ. ಕರೆಕ್ಟಾ? ಸೊ ಇದರ ಡಯಾಗ್ರಾಮ್ ನೋಡಿ ಬೇಕಿದ್ರೆ. ಆರ್ಗಾನ್ 1 2 3 4 5. ಸೊ 5 ಇಲೆಕ್ಟ್ರಾನ್ಸ್ ಅಂದ್ರೆ ಈ ರೀತಿ ಕೂನ್ಸ್ ರೂಲ್ ಅಪ್ಲೈ ಮಾಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬಹುದು ಟಿ ಸೆಕ್ಷನ್ ಅಲ್ಲಿ ಅಲ್ವಾ. ಸೊ ಇಲ್ಲಿ ನೋಡಿ D5 ಕಾನ್ಫಿಗರೇಷನ್ ಅಂದ್ರೆ ಇಟ್ ಈಸ್ ಅ ಸ್ಟೇಬಲ್ ಕಾನ್ಫಿಗರೇಷನ್. half filled d orbitals. That means, what is the meaning of this? It is a stable configuration ಅಲ್ವಾ. ಇಲ್ಲಿ ನೋಡಿ Mn2+ ಅಲ್ಲಿ half filled d orbitals ಇದೆ. ಸೊ ಇದರ ಅರ್ಥ ಏನು? ಇಟ್ ಹ್ಯಾಸ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್, ಹಾಫ್ ಫಿಲ್ಡ್ ಆರ್ಬಿಟಲ್ಸ್, ದೇ ಗೇನ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಅಂತ ನೋಡಿದಿರಿ. ಸೊ Mn2+ ಇಂದ ಮತ್ತೊಂದು ಇಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡೋದು ಅಂದ್ರೆ ಡಿಫಿಕಲ್ಟ್. ಅಂದ್ರೆ ಈಗ ನೋಡಿ Mn2+ ಇದೆ, Mn+2 ಇದೆ. ಒಂದು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಿದ್ರೆ -1 ಇಲೆಕ್ಟ್ರಾನ್ ಅಂದ್ರೆ ಅರ್ಥ ಏನು? ಇಟ್ ವಿಲ್ ಫಾರ್ಮ್ Mn+3 ಅಲ್ವಾ. ಸೊ ಇಲ್ಲಿ Mn+2 ಅನ್ನೋದೇ ಮೋರ್ ಸ್ಟೇಬಲ್ ಕಂಡೀಷನ್ ಅಲ್ಲಿ ಇದೆ. ಇಟ್ ಈಸ್ ಅನ್ಸ್ಟೇಬಲ್. ಯಾಕೆ ಅಂದ್ರೆ Mn+2 ದಲ್ಲಿ ಹಾಫ್ ಫಿಲ್ಡ್ ಡಿ ಆರ್ಬಿಟಲ್ ಇದೆ. ಓಕೆ, ಸೊ Mn+2 is more stable than Mn+3. ಸೊ ಫರ್ದರ್ ಅಯೋನೈಸೇಷನ್ ಆಗಲ್ಲ. ಅಯೋನೈಸೇಷನ್ ಅಂದ್ರೆ ಒಂದು ಇಲೆಕ್ಟ್ರಾನ್ ಅನ್ನ ಒಂದು ಸ್ಪೀಶೀಸ್ ಇಂದ ರಿಮೂವ್ ಮಾಡೋದನ್ನ ಅಯೋನೈಸೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಲ್ರೆಡಿ 2 ಅಯೋನೈಸೇಷನ್ ಆಗಿದೆ. 2 ಇಲೆಕ್ಟ್ರಾನ್ Mn ಇಂದ ಏನಾಗಿದೆ? ರಿಮೂವ್ ಆಗಿದೆ. ಫರ್ದರ್ ಥರ್ಡ್ ಅಯೋನೈಸೇಷನ್ ಇಸ್ ನಾಟ್ ಪಾಸಿಬಲ್. ಯಾಕೆ ಅಂದ್ರೆ ಆಲ್ರೆಡಿ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಇದೆ. ಹಾಫ್ ಫಿಲ್ಡ್ ಡಿ ಆರ್ಬಿಟಲ್ ವಿಚ್ ಇಸ್
ಮೋರ್ ಸ್ಟೇಬಲ್ ಅಲ್ವಾ. ಸೊ ಡಿಫಿಕಲ್ಟ್ ಇರುತ್ತೆ. ಈಗ Mn+2 ದಿಂದ ಮತ್ತೊಂದು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡೋದು ಅಂದ್ರೆ ಇಟ್ ಈಸ್ ಡಿಫಿಕಲ್ಟ್. ಇಟ್ ಈಸ್ ಡಿಫಿಕಲ್ಟ್. ಅದೇ ರೀತಿ Fe+3ಗೆ ನೋಡೋಣ. ಸೊ Fe+2 ಅಂದ್ರೆ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ? 26 ಅಲ್ಲಿ 2 ಇಲೆಕ್ಟ್ರಾನ್ ಹೋಯ್ತು ಅಂದ್ರೆ 24 ಇಲೆಕ್ಟ್ರಾನ್ಸ್ ಇರುತ್ತೆ. ಇಂಪ್ಲೈಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಅಂದ್ರೆ 4 argon 4d6 ಇರುತ್ತೆ ಅಲ್ವಾ. Fe2+ argon 4d6 ಇರುತ್ತೆ. ಓಕೆ, ಸೊ ಇದರದ್ದು ಡಯಾಗ್ರಾಮ್ ಬೇಕು ಅಂದ್ರೆ ಈ ರೀತಿ ಬರಿತೀನಿ ನೋಡಿ. argon 4d6 ಅಂದ್ರೆ ಹುಂಡ್ಸ್ ರೂಲ್ ಅಪ್ಲೈ ಮಾಡಿ 6 ಇಲೆಕ್ಟ್ರಾನ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1 2 3 4 5 6 ಈಸ್ ಪೇರ್ಡ್ ಅಪ್ ಅಲ್ವಾ. ಸೊ ಇದು ಏನಾಗ್ಬಹುದು ಇಲ್ಲಿ ನೋಡಿ, ಈ ಇಲೆಕ್ಟ್ರಾನ್ ಅನ್ನ ಈಸಿಯಾಗಿ ರಿಮೂವ್ ಮಾಡಬಹುದು. ಸೊ Fe2+ ಇಂದ Fe3+ ಮಾಡೋದು ಅಂದ್ರೆ ಒಂದು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಿದಾಗ ಇಟ್ ಈಸ್ more stable, it is less stable, it is easy process. It is easy process ಅಲ್ವಾ. ಇಲ್ಲಿ ನೋಡಿ, ಸೊ ಇಲ್ಲಿ ಒಂದು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಿದ್ರೆ ಅಂದ್ರೆ ಹಾಫ್ ಫೀಲ್ಡ್ d ಆರ್ಬಿಟಲ್ ಸಿಗುತ್ತೆ ವಿಚ್ ವಿಲ್ ಮೋರ್ ಸ್ಟೇಬಲ್. ಓಕೆ, ಈಗ Fe2+ ಇಂದ ಒಂದು ಇಲೆಕ್ಟ್ರಾನ್ ಅನ್ನ ನೀವು ರಿಮೂವ್ ಮಾಡಿದ್ರೆ ಅಂದ್ರೆ Fe3+ ನೋಡಿ ಯಾವ ರೀತಿ ಇರುತ್ತೆ. Fe3+ ಕಾನ್ಫಿಗರೇಷನ್ ಅಂದ್ರೆ argon ಎಷ್ಟು 1 2 3 4 5 ಅಂದ್ರೆ 1 2 3 4 5 ಇದು Fe3+ ಕಾನ್ಫಿಗರೇಷನ್ ಆಗಿರುತ್ತೆ ಅಲ್ವಾ. ಕರೆಕ್ಟಾ? Fe3+ ಅಂದ್ರೆ ಇಲ್ಲಿ ಬರಿತೀವಿ ನೋಡಿ. Fe3+ ಅಂದ್ರೆ ಇಟ್ ಈಸ್ ಈಕ್ವಲ್ ಟು argon 4d5. ಸೊ 4d5 ಕಾನ್ಫಿಗರೇಷನ್ ಅಂದ್ರೆ ಇಟ್ ಈಸ್ ಸಿಮಿಲರ್ ಟು Mn2+. ಸೊ Fe3+, ಹಾಗಾಗಿ Fe3+ ಅನ್ನೋದು ಸ್ಟೇಬಲ್ ಇರುತ್ತೆ, Fe2+ ಅನ್ನೋದು ಅನ್ಸ್ಟೇಬಲ್ ಇರುತ್ತೆ. ಓಕೆ, ಸೊ ಇಲ್ಲಿ Mn2+ ಅನ್ನೋದು ಸ್ಟೇಬಲ್ ಇರುತ್ತೆ, Mn3+ ಅನ್ನೋದು ಅನ್ಸ್ಟೇಬಲ್ ಇರುತ್ತೆ. ಸೊ ಎಲ್ಲಿ ಆಗಿದ್ರೆ ಆಪ್ಷನ್ ಎ ನೋಡೋಣ. ಫಸ್ಟ್ ಕ್ವಶನ್ ಅನ್ನ ನೋಡೋಣ. Mn2+ ಕಂಪೌಂಡ್ಸ್ ಆರ್ ಮೋರ್ ಸ್ಟೇಬಲ್ ದನ್ Fe2+ ಕಂಪೌಂಡ್ ಟುವರ್ಡ್ಸ್ ಆಕ್ಸಿಡೇಷನ್ ಟು ದೇರ್ +3 ಸ್ಟೇಟ್. ಯಾಕೆ ಅಂದ್ರೆ Mn2+ is more stable with high third ionization energy. Mn2+ is bigger in size. ಸೊ ಸೈಜ್ ಮೇಲೆ ಇದು ಸೈಜ್ ಅನ್ನೋದು ಇಲ್ಲಿ ಸರಿಯಾದ ರೀಸನ್ ಅಲ್ಲ. Mn2+ has completely filled d orbital. ಸೊ Mn2+ completely filled d orbital ಇರೋದ್ರಿಂದ ಏನು Mn2+ compounds are stable ಅನ್ನೋದು ರಾಂಗ್. ಉಲ್ಟಾ ಇದ್ರ ರಿವರ್ಸ್ ಇದೆ. Mn2+ has completely filled d orbitals ಇರೋದ್ರಿಂದ Mn2+ compounds are more stable, Mn+3 compounds are less stable. So +3 oxidation state favorable ಇಲ್ಲ ಇಲ್ಲಿ. ಸೊ ಇದು ಕೂಡ ರಾಂಗ್ ಇದೆ. Mn2+ does not exist. ಇರುತ್ತೆ, Mn2+ ಇರುತ್ತೆ. ಸೊ ರೈಟ್ ಆಪ್ಷನ್ ಯಾವುದು? Mn2+ is more stable with high third ionization energy. It is correct answer. ಓಕೆ, ಇಲ್ಲಿ ನೋಡಿ Mn2+ is more stable. ಸೊ ಈ Mn2+ ಇಂದ ಮತ್ತೊಂದು ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಬೇಕು ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಟು ಯು. ಓಕೆ, ಇಟ್ ಈಸ್ ವೆರಿ ಡಿಫಿಕಲ್ಟ್. It is very difficult process. You have to supply more and more energy to remove one more electron. ಅಥವಾ third ionization energy ಜಾಸ್ತಿ ಇರುತ್ತೆ. Okay, third ionization energy for Mn+2 is very high. Okay, ಯಾಕೆ ಅಂದ್ರೆ Mn2+ is more stable.
because of the half-filled configuration. So this completes the today's class. Thank you.